ಪವಿತ್ರಾತ್ಮನ ಕಾರ್ಯಗಳು ಯಾವ ರೀತಿಯಾಗಿ ಅದ್ಭುತವಾಗಿ ನಡೆದವು ಎಂಬುದನ್ನ ನಾವು ಮೊದಲನೇ ಪುಟದಿಂದ ಕೊನೆಯ ಒಂದು ಲಾಸ್ಟ್ ಬಟ್ ಒನ್ ಅಲ್ಲಿ ತನಕ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಒಂದು ಅಭ್ಯಾಸ ಅದೊಂದು ವಿಶೇಷವಾದಂತಹ ಅಭ್ಯಾಸ. ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಅಂತಂದ್ರೆ ಆದಂತಹ ಒಂದು ಘಟನೆ, ಬಹಳ ಪ್ರಾಕ್ಟಿಕಲ್ ಆದಂತಹ ಒಂದು ಘಟನೆಯನ್ನ ಇವತ್ತು ನಾವು ನೋಡ್ಲಿಕ್ಕೆ ಇದ್ದೇವೆ. ಲೂಕನು ಈ ಪುಸ್ತಕವನ್ನು ಡಾಕ್ಟರ್ ಲೂಕ್ ಬರೆದಿದ್ದಾನೆ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿದೆ, ಈಗ ಅಭ್ಯಾಸ ಮಾಡಿ ಕಂಡುಕೊಂಡಿದ್ದೇವೆ. ಆತನು ಈ ಒಂದು ಅಧ್ಯಾಯವನ್ನು 27 ಅಧ್ಯಾಯದಲ್ಲಿ 44 ವಚನಗಳನ್ನು ಆತನು ಈ ಒಂದು ಅಧ್ಯಾಯಕ್ಕಾಗಿ ಇಟ್ಟಿದ್ದಾನೆ. 44 verses are there in this chapter. ಅದ ಕಾರಣ ನಿಮಗೆ ಅನಿಸ್ಬೋದು ಈ ಒಂದು ಪೌಲನ ಸಮುದ್ರ ಪ್ರಯಾಣದ ಅನುಭವವನ್ನ ಈ 44 ವಚನಗಳಲ್ಲಿ ವಿವರಿಸುವುದರ ಒಂದು ಉದ್ದೇಶ ಅಥವಾ ಕಾರಣ ಏನಿರಬಹುದು ಅಂತ ಹೇಳಿ ನಿಮ್ಮೆಲ್ಲರಿಗೆ ಬಹಳ ಕುತೂಹಲ ಇರಬೇಕು. ಆದ್ರೆ ನಾವು ನಿಜವಾಗಿ ನೋಡುವಾಗ ಇಲ್ಲಿ ಈ ಒಂದು ಅನುಭವ, ಸಮುದ್ರ ಪ್ರಯಾಣದ ಅನುಭವ ಪೌಲನ ಜೀವನದಲ್ಲಿ ಬಹಳ ಒಂದು ಅದ್ಭುತವಾದಂತಹ ಅನುಭವ ಆಗಿತ್ತು. ಆತನ ಜೀವನದಲ್ಲಿ ಆತನ ಒಂದು ಕೊನೆಯ ಒಂದು ಹಂತಕ್ಕೆ ಈಗ ಬಂದು ಮುಟ್ತಾ ಇದ್ದಾನೆ. ಬಿಕಾಸ್ ಹಿ ಇಸ್ ಗೋಯಿಂಗ್ ಟು ರೀಚ್ ದ ರೋಮ್ ಶಹರಕ್ಕೆ ಆತನ ಪ್ರಯಾಣ ಈಗ ಮಾಡ್ಲಿಕ್ಕಿದ್ದಾನೆ. ಅದು ಅವನ ಒಂದು ಕೊನೆಯ ಪ್ರಯಾಣ ಆಗಿ ನಮ್ಗೆ ಕಂಡು ಬರ್ತದೆ. ಈ ರೀತಿಯಾಗಿ ಈ ಒಂದು ಪ್ರಯಾಣದ ಸವಿಸ್ತಾರ ವಿವರವನ್ನ ಪೌಲನು ಬರೆದಿದ್ದಾನೆ. ಈ ಒಂದು ಪ್ರಯಾಣದ ಅನುಭವವನ್ನ ಬರೀಲಿಕ್ಕೆ ಕಾರಣ ಏನಂತಂದ್ರೆ, ದೇವರು ಯಾವ ರೀತಿಯಾಗಿ ತನ್ನ ಮಕ್ಕಳ ಸಂರಕ್ಷಣೆಯನ್ನ ಮಾಡ್ತಾನೆ. ಹೌ ದ ಹೆವನ್ಲಿ ಫಾದರ್ ಟೇಕ್ಸ್ ಕೇರ್ ಆಫ್ ಹಿಸ್ ಚಿಲ್ಡ್ರನ್, ಹೌ ಹಿ ಪ್ರೊಟೆಕ್ಟ್ಸ್ ದೆಮ್, ಹೌ ಹಿ ಕೀಪ್ಸ್ ದೆಮ್ ಸೆಕ್ಯೂರ್ಡ್ ಎಂಬುದನ್ನ ಈ ಒಂದು ಅಧ್ಯಾಯದ ಅಭ್ಯಾಸದಲ್ಲಿ ನಾವು ಕಂಡುಕೊಳ್ತೇವೆ. ಅಷ್ಟೇ ಅಲ್ಲದೆ ದೇವರು, ಜೀವನಂತಹ ದೇವರು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾನೆ, ತನ್ನ ಮಕ್ಕಳ ಜೀವನದಲ್ಲಿ ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾನೆ ಎಂಬುದನ್ನು ಸಹ ಇಲ್ಲಿ ಈ ಅಭ್ಯಾಸದಲ್ಲಿ ನಾವು ಕಂಡುಕೊಳ್ಳಲಿಕ್ಕೆ ಇದ್ದೇವೆ. ಅಷ್ಟೇ ಅಲ್ಲದೆ ಸಮುದ್ರ ಪ್ರಯಾಣ ಮತ್ತು ಹಡಗು ಒಡೆದು ಹೋದದ್ದನ್ನ ದೇವರ ಯಾವ ರೀತಿಯಾಗಿ ದೇವರು ಅವನನ್ನ ಕಾಯ್ತಾನೆ ಎಂಬುದು ಇಲ್ಲಿ ನಮಗೆ ಕಂಡು ಬರುವಂತಹ ಒಂದು ಮುಖ್ಯ ಅಂಶ. ಸಮುದ್ರದ ಪ್ರಯಾಣ ಸುದೀರ್ಘವಾದಂತ ಪ್ರಯಾಣ ಆಗಿತ್ತು ಮತ್ತು ಆ ಒಂದು ಸುದೀರ್ಘವಾದಂತಹ ಪ್ರಯಾಣದಲ್ಲಿ ಯಾವ ರೀತಿಯಾಗಿ ಹಡಗೊಡೆದು ಹೋಗ್ತದೆ, ಆಮೇಲೆ ಅಂತಹ ಸಂದರ್ಭದಲ್ಲಿಯೂ ಸಹ ಅಲ್ಲಿ ಪೌಲನು ಯಾವ ರೀತಿಯಾಗಿ ದೇವರ ಮಗ, ದೇವರು ಆರಿಸಿಕೊಂಡಂತ ಒಬ್ಬ ಸಾಧನ ಎಂಬುದು ಅಲ್ಲಿ ಅವನ ಜೀವನದ ಮೂಲಕವಾಗಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ದೇವರ ಚಿತ್ತ ಮತ್ತು ನಂಬಿಗಸ್ತ ನಾಯಕತ್ವ ಪೌಲನ ಜೀವನದಲ್ಲಿ ನಮಗೆ ಎದ್ದು ಕಾಣುವಂತ ಅಂಶಗಳು ಈ ಅಧ್ಯಾಯದಲ್ಲಿ. ಈ ರೀತಿಯಾಗಿ ಈ ವಿಷಯಗಳನ್ನ ನಮ್ಮ ಮುಂದಿಟ್ಟುಕೊಂಡು ನಾವು ಇವತ್ತಿನ ಅಭ್ಯಾಸವನ್ನ ಆರಂಭಿಸೋಣ. ಈಗ ನೀವು ಸುದೀರ್ಘವಾದಂತಹ ವಿವರಣೆಯನ್ನ 24, 25, 26 ಅಧ್ಯಾಯಗಳಲ್ಲಿ ನೀವು ನೋಡಿದ್ದೀರಿ. ಯಾವ ರೀತಿಯಾಗಿ ಫೆಲಿಕ್ಸನ ಮುಂದೆ ಪೌಲನ ವಿಚಾರಣೆ ಆಗ್ತದೆ, ಆಮೇಲೆ ಫೆಸ್ತನ ಮೂಲಕ ಅಲ್ಲಿ ಫೆಸ್ತನ ಮುಂದೆ ಪೌಲನ ವಿಚಾರಣೆ ಆಗ್ತದೆ. ಅದಾದ ಮೇಲೆ ನಾವು ಕಳೆದ ಸಾರಿ ಯಾವ ರೀತಿಯಾಗಿ ಪೌಲನು ಅಗ್ರಿಪ್ಪರಾಜನ ಮುಂದೆ ಪ್ರತಿವಾದ ಮಾಡ್ತಾನೆ ಮತ್ತು ಅದ್ಭುತವಾದಂತ ತನ್ನ ಸಾಕ್ಷಿಯನ್ನ, ಅನುಭವ ಸಾಕ್ಷಿಯನ್ನ, ರಕ್ಷಣೆಯ ಅನುಭವವನ್ನ ಆತನು ಹೇಳುವುದನ್ನ ನಾವು ಈ 26ನೇ ಅಧ್ಯಾಯದಲ್ಲಿ ಕಂಡಿದ್ದೇವೆ. ಈ ರೀತಿಯಾಗಿ ಪೌಲನ ಜೀವನ ಅದು ಎಷ್ಟು ವಿಶೇಷವಾದಂತಹ ಒಂದು ಜೀವನ ಆಗಿತ್ತು ಅಂತ ಹೇಳಿ ನಮಗ ಇದರ ಮೂಲಕವಾಗಿ ಕಂಡು ಬರ್ತದೆ. ಆತನು ಯಾವುದೇ ಸ್ಥಿತಿಯಲ್ಲಿ ಹಿಂಜರಿಯಲಿಲ್ಲ. ಈ ನೆವರ್ ಲುಕ್ ಬ್ಯಾಕ್. ಯೇಸು ಸ್ವಾಮಿ ಹೇಳಿದ್ದಾರೆ, ಯಾವನು ನೇಗಿಲಿನ ಮೇಲೆ ಕೈ ಇಡ್ತಾನೆ ಅವನು ಹಿಂತಿರುಗಿ ನೋಡಬಾರದು ಎಂಬುದಾಗಿ ಯೇಸು ಸ್ವಾಮಿಯವರೇ ಹೇಳಿದಂತ ಅದ್ಭುತವಾದಂತಹ ಆ ಒಂದು ಮಾತನ್ನ ಕೊನೆಯವರೆಗೆ ಕಾಯ್ದುಕೊಂಡು ನಡೆಸಿಕೊಂಡು ಬಂದಂತ ವ್ಯಕ್ತಿ ಯಾರಂತಂದ್ರೆ ಅಪೊಸ್ತಲನಾದಂತ ಪೌಲನು ಅಂತೇಳಿ ನಮಗ
ಈ 26 ಅಧ್ಯಾಯಗಳ ಅಭ್ಯಾಸದಲ್ಲಿ ಕಂಡುಕೊಂಡಿದ್ದೇವೆ. ಈಗ ಇವತ್ತಿನ ಅಭ್ಯಾಸವನ್ನ ನಾವು ಆರಂಭಿಸುವಾಗ ಇದೊಂದು ಪೌಲನ ಸುದೀರ್ಘವಾದಂತಹ ಪ್ರಯಾಣ, ಅಪಾಯಕಾರಿಯಾದಂತಹ ಪ್ರಯಾಣ ಮತ್ತು ಸಮುದ್ರ ಪ್ರಯಾಣದ ವಿವರಣೆ. ಇಟ್ ವಾಸ್ ಎ ವಾಯೇಜ್ ಇನ್ ದ ಸಿ. ಈ ಒಂದು ಪ್ರಯಾಣ ಬಹಳ ಅಪಾಯಕಾರಿಯಾಗಿತ್ತು. ಯಾಕಂದ್ರೆ ಆಗಿನ ಕಾಲದಲ್ಲಿ motorized were not there. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಬಹಳ ಆಧುನಿಕವಾದಂತಹ ಹಡಗುಗಳನ್ನು ನೋಡ್ತೇವೆ ಮತ್ತು ಎಲ್ಲಾ ವಿಷಯಗಳಲ್ಲಿ ಲಭ್ಯವಿರುವಂತಹ ಒಂದು ಅನುಕೂಲತೆಗಳು ಲಭ್ಯವಿರುವಂತಹ ಹಡಗುಗಳು ಈ ದಿವಸಗಳಲ್ಲಿ ನಮಗೆ ಕಂಡು ಬರ್ತವೆ. ಆದ್ರೆ ಆಗಿನ ಕಾಲದಲ್ಲಿ ಸಮುದ್ರ ಮೇಲೆ ಹಡಗುಗಳಂತಂದ್ರೆ ಹೈ ಹಡಗುಗಳಾಗಿತ್ತು. ಈ ಹೈ ಹಡಗುಗಳ ಮೂಲಕವಾಗಿ ಪ್ರಯಾಣ ನಡೀತಿತ್ತು. ಹೈ ಹಡಗುಗಳಂತಂದ್ರೇನು? ಹಡಗ ಇರ್ತದೆ, ಅದರ ಮೇಲೆ ಎತ್ತರವಾದಂತಹ ಪೋಲ್ಸ್ ಅಥವಾ ಕಂಬಗಳನ್ನು ನಿಲ್ಲಿಸಿರ್ತಾರೆ ಮತ್ತು ಅವುಗಳಿಗೆ ಬಟ್ಟೆಗಳನ್ನ ಗಟ್ಟಿಯಾದಂತಹ ಅಂದ್ರೆ ದಪ್ಪವಾದಂತಹ ಬಟ್ಟೆಗಳನ್ನ ಅವರು ಅಲ್ಲಿ ಹಚ್ಚಿರ್ತಿದ್ರು ಮತ್ತು ಆ ಬಟ್ಟೆಗಳಿಗೆ ಹವೆ ಬಡಿದಾಗ ಅದು ಹಡಗು ಮುಂದೆ ಹೋಗ್ತಾ ಇತ್ತು. ಸೊ ಏನಂತಾರೆ ಅದಕ್ಕೆ, ಡ್ರೈವಿಂಗ್ ಫೋರ್ಸ್ ವಾಸ್ ದ ವಿಂಡ್. ಹಡಗನ್ನ ಚಾಲಿಸುವಂತಹ ಒಂದು ವಿಷಯ ಏನಾಗಿತ್ತಂತಂದ್ರೆ ವಿಂಡ್, ಹವೆ. ಗಾಳಿ ಯಾವ ರೀತಿಯಾಗಿ ಬಡಿತಿತ್ತು ಆ ರೀತಿಯಾಗಿ ಹಡಗು ಮುಂದೆ ಹೋಗ್ತಿತ್ತು. ಆಮೇಲೆ ಆ ಹೈಗಳನ್ನ ಅವರು ಸ್ವಲ್ಪ ಆ ಕಡೆ ಈ ಕಡೆ ಮಾಡುವುದರ ಮೂಲಕವಾಗಿ ಹಡಗುಗಳ ಒಂದು ದಿಕ್ಕನ್ನ ಬದಲಿಸ್ತಿದ್ರು. ದೇ ಯೂಸ್ ಟು ಚೇಂಜ್ ದ ಡೈರೆಕ್ಷನ್ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದ ಸೇಲ್ ಅಂತ ಹೇಳ್ತಾ ಇದ್ರು. ಓಕೆ, ಅಂದ್ರೆ ಹಾಯಿಗಳನ್ನ ಅವರು ಯಾವ ರೀತಿಯಾಗಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡೋದ್ರ ಮೂಲಕವಾಗಿ, ಅಂದ್ರೆ ಹವೆ ಯಾವ ರೀತಿಯಾಗಿ ಬಡಿತದೆ ಆ ರೀತಿಯಾಗಿ ಅದು ಹೋಗ್ತಾ ಇತ್ತು ಅಂತ ಹೇಳಿ ನಾನು ಹೇಳಿದ್ದೇನೆ. ಅದನ್ನೇ ಅವರು ಮಾಡ್ತಾ ಇದ್ರು ಅಂತ ಹೇಳಿ ಈ ಹೈ ಹಡಗುಗಳ ಒಂದು ವೈಶಿಷ್ಟ್ಯ. ವೆರಿ ಕ್ರೂಡ್ ಫಾರ್ಮ್ ಆಫ್ ಏನಂತಾರೆ ಅದಕ್ಕೆ, ಮೂವ್ಮೆಂಟ್ ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಆದ್ರೆ ಆಗಿನ ಕಾಲದಲ್ಲಿ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಇರಲಿಲ್ಲ. ಆದ ಕಾರಣ ಅಂತ ಹೈ ಹಡಗುಗಳ ಮೂಲಕವಾಗಿ ಸಮುದ್ರ ಪ್ರಯಾಣ ಆಗ್ತಾ ಇತ್ತು. ಇಟ್ ವಾಸ್ ಟೋಟಲಿ ಡಿಪೆಂಡೆಂಟ್ ಅಪಾನ್ ದ ವಿಂಡ್ ಪವರ್. ಹವೆಯ ಶಕ್ತಿಯ ಮೂಲಕವಾಗಿ ಅದು ನಡೀತಾ ಇತ್ತು ಹೈ ಹಡಗುಗಳು ಅಂತ ಹೇಳಿ ನಮಗ ಗೊತ್ತಿರಬೇಕಾದಂತಹ ಒಂದು ಅಂಶ. ಯಾಕಂದ್ರೆ ಈ ಸುದೀರ್ಘವಾದ 44 ವಚನಗಳಲ್ಲಿ ನಾವು ಇದರ ವಿವರಣೆಯೇ ನೋಡ್ತೇವೆ. ಯಾವ ರೀತಿಯಾಗಿ ಈ ಹಡಗಿನ ಒಂದು ಅನುಭವವನ್ನ ಈ ಭಾಗದಲ್ಲಿ ಲೂಕನು ನಮಗ ತಿಳಿಸಿದ್ದಾನೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ಸ್ ಆಫ್ ದಿಸ್ ಬುಕ್. 27ನೇ ಅಧ್ಯಾಯದಲ್ಲಿ ಏನಾಗ್ತದೆ ಅಂತಂದ್ರೆ ಅಪಾಯಕಾರಿಯಾದಂತಹ ಸಮುದ್ರ ಪ್ರಯಾಣದ ವಿವರಣೆ ನಮಗ ಇಲ್ಲಿ ಸಿಗ್ತದೆ. ಈಗ ಎಷ್ಟು ಡಿಸ್ಟನ್ಸ್ ಇತ್ತು, ಅವನು ಪೌಲನ ಪ್ರಯಾಣದ ಅಂತರ ಎಷ್ಟಿತ್ತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದದ್ದು ಮೊದಲನೇ ಅಂಶ. ಆತನ ಎಲ್ಲಿದ್ದಾನೆ ಈಗ ಅಂತಂದ್ರೆ ಸಿಸೇರಿಯಾದ ಒಂದು ಅರಮನೆಯ ಒಂದು ಸೆರೆಮನಿಯಲ್ಲಿ ಅವನಿದ್ದಾನೆ. ಅರಮನೆಯ ಸೆರೆಮನಿ ನೆನ್ಪಿಟ್ಕೊಳ್ರಿ, ಈಗಾಗಲೇ ಅದರ ಅಭ್ಯಾಸ ಮಾಡಿದ್ದೇವೆ. ಅಂದ್ರೆ ಒಳ್ಳೆ ಕಾವಲ್ನಲ್ಲಿ, ಆದ್ರೆ ಅರಮನೆಯ ಒಂದು ಭಾಗ ಅದಾಗಿತ್ತು ಅಂತ ಹೇಳಿ ನಮಗ ಅಲ್ಲಿ ತಿಳಿದ್ಬೇಕು. ಬಿಕಾಸ್ ಆಫ್ ದ ಸೇಫ್ಟಿ ಫ್ಯಾಕ್ಟರ್. ಯಾಕಂದ್ರೆ ಪೌಲನು ಒಬ್ಬ ಸಾಧಾರಣ ಕೈದಿ ಆಗಿರ್ಲಿಲ್ಲ. ಅವನು ಏನೋ ಒಂದು ಅಪರಾಧ ಮಾಡಿ ಬಂದಂತ ಒಬ್ಬ ಕೈದಿ ಆಗಿರ್ಲಿಲ್ಲ. ಬಟ್ ಹಿ ವಾಸ್ ವೆರಿ ರೆಸ್ಪೆಕ್ಟೆಡ್ ಒಬ್ಬ ಕೈದಿ ಆಗಿದ್ದ. ಅಂದ್ರೆ ಗೌರವಾನ್ವಿತವಾದಂತಹ ಒಬ್ಬ ಕೈದಿ ಆಗಿದ್ದ ಅಂತ ಹೇಳೋ ಬಗ್ಗೆ ನಾವು ಅಲ್ಲಿ ಕಾಣ್ತೀವಿ. ಮತ್ತು ಅಷ್ಟೇ ಗೌರವ ಅವನಿಗೆ ಕೊಡಲ್ಪಟ್ಟಿತು ಎಂಬುದಾಗಿಯೂ ಸಹ ಆ ಒಂದು ಸೆರೆಯ ನಮ್ಗೆ ಕಂಡು ಬರ್ತದೆ. ಈಗ ಈ ಸಿಸೇರಿಯಾ ಅಂತಂದ್ರೆ ದಿಸ್ ಇಸ್ ದ ಕ್ಯಾಪಿಟಲ್ ಆಫ್ ರೋಮನ್ ಎಂಪೈರ್. ರೋಮ್ ಸಾಮ್ರಾಜ್ಯದ ಒಂದು ಪೊಲಿಟಿಕಲ್ ಕ್ಯಾಪಿಟಲ್ ಯಾವುದಾಗಿತ್ತಂತ ಸಿಸೇರಿಯಾ ಮುಸ್ಲಿಂ. ಹೀಗೆ ಈ ಒಂದು ಪೊಲಿಟಿಕಲ್ ಕ್ಯಾಪಿಟಲ್ ಅಂದ್ರೆ ರಾಜಕೀಯ ಒಂದು ಕ್ಯಾಪಿಟಲ್ ಸಿಟಿ ಅಂತಂದ್ರೆ ರಾಜಧಾನಿ, ಅದು ಸಿಸೇರಿಯಾ ಆಗಿತ್ತು. ಮತ್ತು ಸಿಸೇರಿಯಾದಿಂದ ಅವನು ಈಗ ಎಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ರೋಮ್ ಶಹರಕ್ಕೆ ಹೋಗ್ತಾ ಇದ್ದಾನೆ. ನೋಡ್ರಿ, ಈಗ ಒಂದು ಕಡೆ ಈ ಸಿಸೇರಿಯಾ ಇದೆ, ಮತ್ತೊಂದು ಕಡೆಗೆ ರೋಮ್ ಶಹರ ಇದೆ. ಇದರ ಅಂತರ ಎಷ್ಟು ಅಂತ ಹೇಳಿ ನೀವು ನೋಡಿದ್ರೆ
ಸುಮಾರು 3000 ಕಿಲೋಮೀಟರ್. ವಿಚಾರ ಮಾಡ್ರಿ. 3000 ಕಿಲೋಮೀಟರ್ಗಳ ಪ್ರಯಾಣವನ್ನ ಪೌಲನು ಹಡಗದ ಮೂಲಕವಾಗಿ ಮಾಡುತ್ತಾ ಇದ್ದಾನೆ ಅಂತಂದ್ರೆ, ಅವನು ಯಾವ ರೀತಿಯಾಗಿ ಅವನ ಅನುಭವ ಆಗಿರ್ಬೇಕು, ವಿಧ ವಿಧವಾದಂಥ ವಿಷಯಗಳನ್ನ ಆ ಒಂದು ಸಮುದ್ರ ಪ್ರಯಾಣದ ಹಡಗುಗಳ ಸಮುದ್ರದ ಪ್ರಯಾಣದಲ್ಲಿ ಆತನು ಹೊಂದಿರಬೇಕು ಅಂತೇಳಿ ನಿಮಗೆ ಅನುಭವಕ್ಕೆ ಅಥವಾ ನಿಮ್ಮ ವಿಚಾರಕ್ಕೆ ಬಂದಿರಲಿಕ್ಕೆ ಸಾಕು. ಓಕೆ, ಈಗ 3000 ಕಿಲೋಮೀಟರ್ಗಳ ಒಂದು ಪ್ರಯಾಣದ ಆರಂಭ ಸಿಜೇರಿಯಾದಿಂದ ಆಗ್ತದೆ. ಆಮೇಲೆ ಈಗ ಈ ಒಂದು ಹಡಗಿನಲ್ಲಿ ಯಾರಿದ್ದಾರೆ ಅಂತ ಹೇಳಿ ವಿವರಣೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೆ 27ನೇ ಅಧ್ಯಾಯದ ಮೊದಲಿನ ವಚನದಲ್ಲಿ ನಮಗ ಕೊಟ್ಟಿದ್ದಾರೆ ನೋಡ್ರಿ. ನಾವು ಸಮುದ್ರ ಮಾರ್ಗವಾಗಿ ಇತಾಲಿಯ ದೇಶಕ್ಕೆ ಹೋಗಬೇಕೆಂದು ತೀರ್ಮಾನವಾದ ಮೇಲೆ ಪೌಲನನ್ನು ಬೇರೆ ಕೆಲವು ಸೆರೆಯವರನ್ನು, ಅಂದ್ರೆ ಫಸ್ಟ್ ಆಫ್ ಆಲ್ ಪಾಲ್, ಆಮೇಲೆ ಬೇರೆ ಸೆರೆಯವರು ಅಂತಂದ್ರೆ ದೇ ವೇರ್ ಆಲ್ಸೋ ಗೋಯಿಂಗ್ ಟು ಬಿ ಜಡ್ಜ್ಡ್ ಇನ್ ದ ರೋಮ್, ಸಿಟಿ ಆಫ್ ರೋಮ್. ಯಾವ ರೀತಿಯಾಗಿ ಪೌಲನ ಒಂದು ನ್ಯಾಯ ಆಗ್ಬೇಕಾಗಿತ್ತು, ನ್ಯಾಯ ತೀರ್ಪು, ಅದೇ ರೀತಿಯಾಗಿ ಉಳಿದಂತಹ ಕೆಲವು ಕೈದಿಗಳು ಸಹ ರೋಮ್ ಶಹರಕ್ಕೆ ಅವರು ಆ ಒಂದು ನ್ಯಾಯ ವಿಚಾರಣೆಗೋಸ್ಕರವಾಗಿ ಹೊರಟಿದ್ರು. ಸೊ ಪೌಲ, ಆಮೇಲೆ ಬೇರೆ ಕೆಲವು ಸೆರೆಯವರು, ಅದಾದ್ಮೇಲೆ ಚಕ್ರವರ್ತಿಯ ಪಟಾಲಮಿನಗೆ ಸೇರಿದಂತ ಯೂಲ್ಯನ್ ಎಂಬ ಶತಾಧಿಪತಿ. ನೋಡ್ರಿ ಎಷ್ಟು ಶತಾಧಿಪತಿಗಳಾಗಿದ್ದಾರೆ. ಬಹಳಷ್ಟು ಶತಾಧಿಪತಿಗಳನ್ನ ಪೌಲನು ನೋಡಿದ್ದಾನೆ. ಈಗ ಬರುವಂತಹ ಒಬ್ಬ ಶತಾಧಿಪತಿ ಯಾರಂತಂದ್ರೆ ಯೂಲ್ಯನ್ ಎಂಬಂತ ಒಬ್ಬ ಶತಾಧಿಪತಿಯನ್ನ ಈ ಹಡಗಿಗೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ ರೋಮನ್ ಸರ್ಕಾರದವರು. ಆಮೇಲೆ ಏನಾಗ್ತದೆ, ಆಗ ಅದ್ರಿಮಿತ್ತಿಯದಿಂದ ಬಂದ ಆಸ್ಯ ಸೀಮೆಯ ಕರಾವಳಿಯ ಸ್ಥಳಗಳಿಗೆ ಹೋಗುವುದಕ್ಕಿದ್ದ ಒಂದು ಹಡಗವನ್ನು ಹತ್ತಿ ಸಮುದ್ರ ಪ್ರಯಾಣವನ್ನ ಪ್ರಾರಂಭಿಸಿದೆವು. ನೋಡ್ರಿ, ಅಲ್ಲಿ ಸಿಜೇರಿಯಾಕ್ಕೆ ಬಂದ್ರು. ಬಂದರದಲ್ಲಿ ಒಂದು ಹಡಗ ನಿಂತಿತ್ತು. ಅದು ಎಲ್ಲಿ ಹೋಗ್ತಾ ಇತ್ತು ಅಂತಂದ್ರೆ ಆಸ್ಯ ಸೀಮೆಯ ಕರಾವಳಿಯ ಸ್ಥಳಗಳಿಗೆ ಹೋಗುವಂತ ಒಂದು ಹಡಗಾಗಿತ್ತು. ಅದ ಕಾರಣ ಇವರೆಲ್ಲ ಏನ್ ಮಾಡಿದ್ರು, ದೇ ಅಲೈಟೆಡ್ ದ ಶಿಪ್, ಆ ಹಡಗನ್ನ ಹತ್ತಿದ್ರು ಅಥವಾ ಹಡಗನ್ನ ಅವರು ಅಲ್ಲಿ ಹತ್ತಿದ್ರು ಅಂತೇಳಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಆಮೇಲೆ ಅಲ್ಲಿ ಮತ್ತೆ ಯಾರಿರ್ತಾರೆ ಅಂತ ಹೇಳಿ ನಮ್ಗೆ ಇನ್ನೂ ಒಂದು ವಚನ, 2ನೇ ವಚನದ ಮಧ್ಯಭಾಗದಲ್ಲಿ ಇದೆ. ಮೆಕೆದೋನ್ಯಕ್ಕೆ ಸೇರಿದ ಥೆಸಲೋನಿಕದ ಅರ್ಕಸ್ತಾರ್ಕನು. ಮತ್ತಾರಿದ್ದಾರೆ? ಪೌಲನ್ ಕೂಡ he is not alone, but he is accompanied by ಅರಿಸ್ತಾರ್ಕ ಎಂಬಂತ ವ್ಯಕ್ತಿಯನ್ನ ಆತನು ಜೊತೆಯಾಗಿ ಅಲ್ಲಿ ಅವನ ಜೊತೆಯಾಗಿ ಕಾಣ್ತೇವೆ. ಅಷ್ಟೇ ಅಲ್ಲದೆ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ ನೋಡ್ರಿ. ಅವನು ಯಾರಂತಂದ್ರೆ ಲೂಕನು ಸಹ ಅಲ್ಲಿ ಇವರು ಕೂಡ ಇದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಥೆಸಲೋನಿಕದ ಅರಿಸ್ತಾರ್ಕನನ್ನು ನಮ್ಮ ಜೊತೆಯಲ್ಲಿ ಇದ್ದನು. ನಮ್ಮ ಜೊತೆಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲೂಕ ಅವ್ರು ಕೂಡ ಇದ್ದ ಅಂತ ಹೇಳಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜೊತೆಯಲ್ಲಿ. ನಮ್ಮ ಅಂತಂದ್ರೆ ಯಾರು? ಪೌಲ ಪ್ಲಸ್ ಲೂಕ ಇಬ್ರು ಇದ್ದಾರೆ. ಅವ್ರು ಕೂಡ ಮೂರನೇವನು ಯಾರಂತಂದ್ರೆ ಅರಿಸ್ತಾರ್ಕ. ಹೀಗೆ ಈ 3 ಜನರು ಈ ಒಂದು ಗುಂಪಿನಲ್ಲಿ ಇದ್ದಾರೆ. ಉಳಿದವರು ಬೇರೆ ಬೇರೆ ಕೆಲಸ ಮಾಡುವಂತಹ ನಾವಿಕರಿದ್ದಾರೆ. ಆಮೇಲೆ ಶತಾಧಿಪತಿಯಾದ ಯೂಲ್ಯನ್ ಇದ್ದಾನೆ. ಆಮೇಲೆ ಬೇರೆ ಕೆಲವು ಕೈದಿಗಳು ಸಹ ಅಲ್ಲಿದ್ದಾರೆ. ಅವರೆಲ್ಲ ಹೊರಟಿದ್ದಾರೆ ಪ್ರಯಾಣಕ್ಕಾಗಿ. ಈಗ ಈ ಹಡಗಿನಲ್ಲಿ ಅವರು ಹಡಗದಲ್ಲಿ ಇದ್ದಾರೆ. ಇವರ ಟೋಟಲ್ ಸಂಖ್ಯೆ ಎಷ್ಟಿತ್ತು ಅಥವಾ ಈ ಪ್ರಯಾಣಿಕರ ಸಂಖ್ಯೆ ಎಷ್ಟಿತ್ತು ಈ ಹಡಗದಲ್ಲಿ ಅಂತಂದ್ರೆ 276. ಈಗ ನೀವು ಯಾವುದೇ ಒಂದು ಹಡಗಾಗ್ಲಿ ಅಥವಾ ಒಂದು ಏರೋಪ್ಲೇನ್ ಆಗ್ಲಿ ಅಥವಾ ಒಂದು ಬಸ್ ಆಗ್ಲಿ ನೀವು ಪ್ರಯಾಣಿಸುವಾಗ ನೀವು ಅದನ್ನ ಕಂಡ್ಕೊಳ್ತೀರಿ, ಇದರ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಬೋಯಿಂಗ್ 727 ಅಂತ ಹೇಳ್ತಾರೆ. ಅಂದ್ರೆ 727 ಅಂತಂದ್ರೆ ಅಷ್ಟು ಜನ ಅದರಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಅಥವಾ ಅದು ಒಂದು ಮಾಡೆಲ್ ಇದೆ, ಅದರಲ್ಲಿ ಬಹಳಷ್ಟು ದೊಡ್ಡ ಒಂದು ವಿಮಾನ, ಅದರಲ್ಲಿ ಬಹಳಷ್ಟು ಜನರು ಪ್ರಯಾಣ ಮಾಡೋದಕ್ಕಾಗಿ ಅವಕಾಶ ಇದೆ ಎಂಬುದಾಗಿ ಅದರ ಅರ್ಥ. ಅದೇ ರೀತಿಯಾಗಿ ಬಸ್ ನಲ್ಲಿ ನಾವು ನೋಡ್ತೇವೆ 50 ಪ್ಯಾಸೆಂಜರ್ಸ್, ಸೀಟ್ ನಂಬರ್ 50 ಅಂದ್ರೆ ಕೆಪಾಸಿಟಿ ಆಫ್ ದ ಬಸ್ ಇಸ್ ಅಬೌಟ್ 50. ಅಥವಾ ಸ್ಲೀಪರ್ಸ್ ಇದ್ರೆ ಕಡಿಮೆ ಇರ್ತದೆ, ಅಬೌಟ್ 35 ಹೀಗಿರ್ತವೆ. ಏನೇ ಇದ್ರು ಅದು ನಮಗೆ ಒಂದು ಸಂಖ್ಯೆಯನ್ನ ತೋರಿಸ್ತದೆ, ಅದರಲ್ಲಿ ಎಷ್ಟು ಜನ ಪ್ರಯಾಣ ಮಾಡಬಹುದು ಅಂತ. ಹಾಗಾದ್ರೆ
ಈ ಒಂದು ಹಡಗಿನ ಸಂಖ್ಯೆ ಎಷ್ಟು, ಪ್ರಯಾಣಿಸುವವರ ಸಂಖ್ಯೆ ಎಷ್ಟಿತ್ತು ಅಂದ್ರೆ 276, 276 ಜನರ ಒಂದು ಪ್ರಯಾಣ ಈ ಒಂದು ಹಡಗಿನಲ್ಲಿ, ಹಾಯಿ ಹಡಗದಲ್ಲಿ ನಡೆದಿತ್ತು ಅಂತ ಹೇಳಿ ನಮಗ ಇದರಿಂದ ತಿಳಿದು ಬರ್ತದೆ. ಅದರಲ್ಲಿ ಪೌಲ, ಅರಿಸ್ತಾರ್ಕ ಮತ್ತು ಲೂಕ ಇವರದ್ದು ಒಂದು ಗುಂಪು, ಆಮೇಲೆ ಉಳಿದವರದ್ದು ಒಂದು ಗುಂಪು, ಆಮೇಲೆ ನಾವಿಕರ ಗುಂಪು, ಈ ರೀತಿಯಾಗಿ ಬಹಳಷ್ಟು ಜನರು ಆ ಪ್ರಯಾಣದಲ್ಲಿ ಇದ್ದರು ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಮುಂದೆ ನಾವು ನೋಡುವಾಗ ವಚನ 3ಕ್ಕೆ ಬರ್ರಿ, ಅಲ್ಲಿ ನಿಮಗೆ ಏನಾಗ್ತದೆ ಅಂತಂದ್ರೆ, ಒಂದು ದಿವಸದ ಪ್ರಯಾಣ ಆಯ್ತು. ಒಂದು ದಿವಸ ಪ್ರಯಾಣ ಆದ ಕೂಡಲೇ ಅದು ಎಲ್ಲಿ ಹೋಗಿ ಮುಟ್ತು ಅಂತಂದ್ರೆ ಸಿದೋನ್, ಟೈರ್ ಮತ್ತು ಸಿದೋನ್, ತೂರ್ ಮತ್ತು ಸಿದೋನ್ ಪಟ್ಟಣಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತದೆ. ಈ ತೂರ್ ಸಿದೋನ್ ಪಟ್ಟಣಗಳು ಏನಾಗಿತ್ತು ಅಂತಂದ್ರೆ ನಾರ್ದರ್ನ್ ಪಾರ್ಟ್ ಆಫ್ ಇಸ್ರಾಯಲ್, ಇಸ್ರಾಯೇಲ್ ದೇಶದ ಉತ್ತರ ಭಾಗಕ್ಕೆ ಬರ್ತಕ್ಕಂಥ ಈ ಎರಡು ಶಹರಗಳು ಇವೇನಾಗಿದ್ವು ಅಂತಂದ್ರೆ ಸಮುದ್ರದ ಬಂದರವಾಗಿದ್ವು ಅಂತಂದ್ರೆ ಸಮುದ್ರದ ದಂಡೆಯಲ್ಲಿ ಇರ್ತಕ್ಕಂಥ ಶಹರಗಳಾಗಿತ್ತು ತೂರ್ ಸಿದೋನ್. ಈಗ ಹಡಗೆಲ್ಲಿ ಬರ್ತದೆ, ಸಿಜೇರಿಯಾ ಬಿಡ್ತು, ಒಂದು ದಿವಸದ ಪ್ರಯಾಣ ಆಯ್ತು, ಅದು ಬಂದು ಮುಟ್ತು ಸಿದೋನ್ ಪಟ್ಟಣಕ್ಕೆ. ಸಿದೋನ್ ಪಟ್ಟಣ ಇದು ಸಮುದ್ರದ ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಶಹರ. ಅಲ್ಲಿ ಬಂದಾಗ ಏನೋ ಒಂದು ಆಗ್ತದೆ. ಇದು ನಾನು ಹೇಳ್ತಾ ಇದ್ದೇನೆ ನಿಮಗೆ, ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ಪ್ರಯಾಣದ ವಿವರ ಇದೆ. ಆದ ಕಾರಣ ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಆಗ ನಿಮಗೆ ಗೊತ್ತಾಗ್ತದೆ ಏನಂತ ಹೇಳಿ. ಈ ಪ್ರಯಾಣ ಹೇಗಿತ್ತು ಮತ್ತು ಇದರ ವಿವರಣೆಯನ್ನ ಯಾಕೆ ಇಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಅರ್ಥ ಏನಿದೆ, ಆತ್ಮೀಯ ಅರ್ಥ ಏನಿದೆ, ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ದೇವ್ರ ವಾಕ್ಯ ಅದು ನಮಗೋಸ್ಕರವಾಗಿ ಬರೆದದೆ ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ ಅದು ನಮ್ಮ ಆತ್ಮೀಯ ಲಾಭಕ್ಕಾಗಿ ಬರೆಯಲ್ಪಟ್ಟಂತದ್ದು. ಆದ ಕಾರಣ ಈ ಒಂದು ಪ್ರಯಾಣದ ಅನುಭವ ಮತ್ತು ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನ ನಾವು ದೇವರ ಆತ್ಮನ ಸಹಾಯದಿಂದ ಕಂಡುಕೊಳ್ಳೋಣ. ಮರುದಿನ ಸಿದೋನಿಗೆ ತಲುಪಿದ ಕೂಡಲೇ ಆ ಯೂಲ್ಯ ಎಂಬಂತ ಹೇಳಿದ ನಾವು ಯಾರವ ಶತಾಧಿಪತಿ, ಅವನೇನ್ ಮಾಡ್ದ ಅಂತಂದ್ರೆ ಪೌಲನಿಗೆ ಮತ್ತು ಅವನ ಸಂಗಡಿಗರಿಗೆ, ಅಂದ್ರೆ ಲೂಕ ಮತ್ತು ಅರಿಸ್ತಾರ್ಕರಿಗೆ ಅವ್ರು ಏನ್ ಹೇಳ್ತಾನಂತಂದ್ರೆ, ನೀವು ಹೋಗ್ರಿಪ್ಪ, ನೀವು ಹೋಗಿ ನಿನ್ನ ಸ್ನೇಹಿತರಿಗೆ ಬೇಕಾದ್ರೆ ಹೋಗಿ ಭೇಟಿಯಾಗಿ ಬರ್ರಿ, ಅವರ ಸತ್ಕಾರಕ್ಕಾಗಿ ಅವ್ರಿಗೆ ಏನ್ ಹೇಳ್ತಾ ನೋಡ್ರಿ, 3ನೇ ವಚನದ ಕೊನೆ ಭಾಗ, ಅವನನ್ನು ಪೌಲನಿಗೆ ದಯೆಯನ್ನು ತೋರಿಸುವನಾಗಿ ಅವನನ್ನು ಸ್ನೇಹಿತರ ಬಳಿಗೆ ಹೋಗಿ ಸತ್ಕಾರ ಹೊಂದುವುದಕ್ಕೆ ಬಿಟ್ಟ. He is so much concerned about Paul. ನೋಡಿ ಯಾವ ರೀತಿಯಾಗಿ ಪವಿತ್ರಾತ್ಮನ ಕಾರ್ಯ ನಡೀತಾ ಇದೆ ಅಂತ. ಈಗ ಯೂಲ್ಯ ಹೀಸ್ ಅ ನ್ಯೂ ಪರ್ಸನ್. ಇನ್ಫ್ಯಾಕ್ಟ್ ಹಳೆಯ ಶತಾಧಿಪತಿಗಳ ಬಗ್ಗೆ ಈ ಹೆಸರು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ, ದಿಸ್ ಪರ್ಸನ್ ಇಸ್ ಸಂಬಡಿ ಹೂ ಇಸ್ ಅ ನ್ಯೂ ಇನ್ ದಿಸ್ ಫೀಲ್ಡ್ ಅಥವಾ ಇನ್ ದಿಸ್ ಶಿಪ್ ಆರ್ ಇನ್ ದ ಲೈಫ್ ಆಫ್ ಪಾಲ್. ಆದ್ರೂ ಕೂಡ ಪೌಲನ ಬಗ್ಗೆ ಇಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ದಾನೆ ಎಂಬುದನ್ನ ನೀವು ಇಲ್ಲಿ ಕಾಣ್ತೀರಿ. ಕಾರಣ ಯಾರಂತಂದ್ರೆ ಪವಿತ್ರಾತ್ಮನ ಕಾರ್ಯದ ಮೂಲಕವಾಗಿ ಪೌಲ ದಯೆಯನ್ನು ಹೊಂತಾನೆ ಮತ್ತು ಅವನು ಹೇಳ್ತಾನೆ, ಅವನು ತನ್ನ ಸ್ನೇಹಿತರ ಬಳಿಗೆ ಹೋಗುವುದಕ್ಕಾಗಿ ಒಂದು ಅವಕಾಶ ಅಲ್ಲಿ ಸಿಗ್ತದೆ. ಈ ರೀತಿಯಾಗಿ ಪೌಲನ ಜೀವನ ಏನಿತ್ತು ಅಂತಂದ್ರೆ, ಪ್ರತಿಯೊಂದು ಅವಕಾಶ ಅದು ಐದರ್ ಟು ಎನ್ಕರೇಜ್ ದ ಬಿಲೀವರ್ಸ್, ವಿಶ್ವಾಸಿಗಳನ್ನ ಉತ್ತೇಜಿಸುವುದಕ್ಕಾಗಿ, ಅಥವಾ ಸುವಾರ್ತೆಯನ್ನ ಹೇಳುವುದಕ್ಕಾಗಿ, ಅಥವಾ ಬೇರೆ ಬೇರೆ ಸಭೆಗಳಿಗೆ ಹೋಗಿ ಅವರನ್ನ ಉತ್ತೇಜಿಸುವುದಕ್ಕಾಗಿ, ಈ ರೀತಿಯಾಗಿ ಪೌಲನ ಸೇವೆ ಒಂದಿಲ್ಲ ಒಂದು ರೀತಿಯಿಂದ ನಡೀತಾ ಇತ್ತು ಎಂಬುದನ್ನು ನಾವು ತಿಳ್ಕೋಬೇಕು. ಇಲ್ಲಿ ನಾವು ನೋಡುವಾಗ ಅವನು ಅಲ್ಲಿ ಸಿದೋನ್ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದಂತ ಕ್ರೈಸ್ತರಿಗೆ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಮತ್ತು ಅವನು ಹೋದ ಅಂತ ಹೇಳಿ ನಮಗ ಈ ಭಾಗ ತಿಳಿಸ್ಕೊಡ್ತದೆ. ಆಮೇಲೆ ಏನಾಗ್ತಾ ಅಂತಂದ್ರೆ, ಸಮುದ್ರ ಪೂರ್ವದಲ್ಲಿ ಪ್ರಯಾಣಿಸುವುದು ಕಷ್ಟಕರವಾದಂಥದ್ದಾಗಿತ್ತು. ಆಮೇಲೆ ಆದ ಕಾರಣ ಏನಾಯ್ತು ಅಂತಂದ್ರೆ, ಗಾಳಿ ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ವಿಂಡ್ ಪವರ್. ಯಾವ ರೀತಿಯಾಗಿ ಈಗಿನ ಕಾಲದಲ್ಲಿ ನಾವು ಪವನ ಚಕ್ಕಿ ಅಂತ ಹೇಳ್ತಾರಲ್ಲ, ಅಂದ್ರೆ ಗಾಳಿ ಯಂತ್ರ. ನೀವು ಕಾಕ್ತಿ ಒಂದು ಸ್ಥಳಕ್ಕೆ ಬಂದ್ರೆ ಅಲ್ಲಿ ಬಹಳಷ್ಟು ವಿಂಡ್ ಮಿಲ್ಸ್ ಇವೆ, ಅಂತಂದ್ರೆ ಗಾಳಿ ಚಕ್ರಗಳಿವೆ. ಅದೇ ರೀತಿಯಾಗಿ ಬಹಳಷ್ಟು ಈಗ ರೋಡ್ ಗುಂಟ ನೀವು ಹೋಗ್ತಾ ಹೋದ್ರೆ ಬಹಳಷ್ಟು ಕಾಣ್ತವೆ ನಿಮಗೆ. ಚಿತ್ರದುರ್ಗ ಕಡೆ ಹೋಗುವಾಗ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಾಗ ಬಹಳಷ್ಟು ನಿಮ್ಗೆ ಗಾಳಿ ಯಂತ್ರಗಳು ಕಾಣ್ತವೆ. ಅದು ಸಹ ಏನಾಗಿದೆ ಅಂತಂದ್ರೆ, ಗಾಳಿಯ ಶಕ್ತಿಯನ್ನು ಉಪಯೋಗಿಸಿ, ಅಂದ್ರೆ
ಆ ಬ್ಲೇಡ್ಸ್ ಅವೇನ್ ತಿರುಗ್ತವೆ, ಆಗ ಅದು ಜನರೇಟ್ ಮಾಡ್ತದೆ ಎಲೆಕ್ಟ್ರಿಸಿಟಿ. ಆದ್ರೆ ಇಲ್ಲಿ ಈ ಹೈ ಹಡಗಕ್ಕೆ ಹೋಗಿ ಗಾಳಿ ಬಡಿಯುವಾಗ ಅದು ಮುಂದೆ ಹೋಗ್ತಾ ಇತ್ತು ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಂತ ಹೇಳಿ ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೆ. ಅಂದ್ರೆ ಯಾವ ರೀತಿಯಾಗಿ ಗಾಳಿಯ ಉಪಯೋಗ ಆಗ್ತದೆ ಎಂಬುದನ್ನು ಸಹ ನಾವು ತಿಳ್ಕೊಂಡಿರ್ಬೇಕು. ಮತ್ತು ಆ ಗಾಳಿ ಉಪಯೋಗ ಇಲ್ಲಿ ಹಡಗನ್ನ ನಡೆಸುವುದಕ್ಕಾಗಿ ಉಪಯೋಗಿಸಲ್ಪಟ್ಟಿತು ಅಂತ ಹೇಳಿ. ಮುಂದೆ ಈ ಗಾಳಿ ಕಿಲಿಕ್ಯ ಮತ್ತು ಪಂಪುಲ್ಯ ದಾಟಿ ಅಲ್ಲೇನಾಯ್ತು ಅಂತಂದ್ರೆ ಲುಕಿಯ ಸೀಮೆಯಲ್ಲಿರುವ ಮೂರ್ ಎಂಬ ಬಂದರಿಗೆ ಬಂದು ಮುಟ್ಟಿದೆವು ಅಂತ ಹೇಳಿ ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಘಟನೆ ಅಲ್ಲಿ ಆಗ್ತದೆ. ಈಗ ಈ ಒಂದು ಸ್ಥಳಕ್ಕೆ ಬಂದಾಗ ಆ ಮೆಕ್ಕೆದೋನಿಕೆ ಸೇರಿದ ತೆಸ್ತೋನಿಕಾತ ಇಲ್ಲಿ ಸ್ನೇಹಿತರು ಅಲ್ಲಿಂದ ಹೊರಟು ಎದುರು ಗಾಳಿ ಬೀಸುತ್ತಿದ್ದಂತ ಕುಪ್ರ ದ್ವೀಪದ ಮರೆಯಲ್ಲಿ ಕಿಲಿಕ್ಯಕ್ಕೂ ಪಂಪುಲ್ಯಕ್ಕೂ ಎದುರಾಗಿರುವ ಸಮುದ್ರ ದಾಳಿ ಲುಕಿಯ ಸೀಮೆಯಲ್ಲಿರುವ ಮುರಕ್ಕೆ ಬಂದೆವು. ಆಮೇಲೆ ಏನಾಯ್ತು ಅಂತಂದ್ರೆ ಇಲ್ಲಿ ಆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಗಾಳಿ ಎದುರು ಗಾಳಿ ಬಂದ್ಬಿಡ್ತದೆ. ಸೊ ಈಗ ಪ್ರಯಾಣಿಗಳು ಶುರು ಆಗಿದೆ, ಆದ್ರೆ ಅಲ್ಲಿ ಎದುರು ಗಾಳಿ ಬಂತು ಅಂತ ಹೇಳಿ ನಮ್ಗ ಇಲ್ಲಿ ಕಂಡು ಬರ್ತದೆ. ಸೊ ಈಗ ನೀವು ಒಂದು ಡೈರೆಕ್ಷನ್ ಹೋಗ್ತಾ ಇದ್ದೀರಿ, ಆಗ ಅದು ಹಿಂದಿನ ಗಾಳಿ ನಿಮ್ಮನ್ನ ಬಡಿದು ಹಾಯಿ ಹಡಕ್ಕೆ ಅದು ಮುಂದೆ ದೂಡ್ತಿರ್ತದೆ. ಆದ್ರೆ ಎದುರು ಗಾಳಿ ಬಂದ ಕೂಡ್ಲೆ ಏನಾಗ್ಬಿಡ್ತದೆ ಅಂತಂದ್ರೆ ಹಡಗು ಸ್ಲೋ ಆಗಿಬಿಡ್ತದೆ. ಯಾಕಂದ್ರೆ ಈ ಕಡೆಯಿಂದ ಹಡಗನ್ನ ಅದು ಮುಂದೆ ದೂಡ್ತಿರ್ತದೆ, ಆದ್ರೆ ಎದುರಿಗಿಂದ ಬರುವಂತ ಗಾಳಿ ಹಡಗನ್ನ ಹಿಂದೆ ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಈ ರೀತಿಯಾಗಿ there is a reduction in the speed of the ship ಎಂಬುದಾಗಿ. ಈ ರೀತಿಯಾಗಿ ಆರನೇ ವಚನಕ್ಕೆ ನಾವು ಬರುವಾಗ ಮುರ್ ಎಂಬಂತಹ ಒಂದು ಬಂದರಕ್ಕೆ ಅವ್ರು ಬಂದು ಮುಟ್ತಾರೆ. ಹೇಗೋ ಮಾಡಿ ಅವರು ಒಂದು ಸ್ಥಳಕ್ಕೆ ಬಂದ್ರು. ಆ ಸ್ಥಳದ ಹೆಸರು ಏನಂತಂದ್ರೆ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಮುರ್ ಎಂಬಂತಹ ಒಂದು ಸ್ಥಳ. ಒಂದೊಂದು ಹೆಸರು ನೆನ್ಪಿಟ್ಕೊಡ್ರಿ, ಬಹಳ ಇಂಟ್ರೆಸ್ಟಿಂಗ್ ಅವೇ, ಬಹಳ ಆಸಕ್ತಿಯನ್ನ ಕೇಳಿಸುವಂತ ವಿಷಯಗಳು. ಈಗ ನೋಡ್ರಿ, ನೀವೆಲ್ಲಿ ಪಂಪುಲೆ ದಾಟಿತು, ಕಿಲಿಕ್ಯ ದಾಟಿತು, ಲುಕಿಯ ಎಂಬಂತ ಸೀಮೆ ದಾಟಿತು, ಆಮೇಲೆ ಈಗ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಮುರ್ ಎಂಬಂತಹ ಒಂದು ಬಂದರಕ್ಕೆ ಬಂತು. ಇಲ್ಲಿ ಒಂದು ಕೆಲಸ ನಡೀತದೆ. ಅದೇನಂತಂದ್ರೆ ಚೇಂಜ್ ಆಫ್ ಶಿಪ್. ಈಗ ನೀವು ಫಾರ್ ಎಕ್ಸಾಂಪಲ್, ಈಗ ನನ್ನ ಸಮಯ ಹೆಚ್ಚದಕ್ಕೆ ಹಾಕೋದಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ ಬಹಳಷ್ಟು ವಿವರಿಸಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಒಂದು ಏರೋಪ್ಲೇನ್ ನಲ್ಲಿ ಪ್ರಯಾಣ ಮಾಡ್ತಿರುವಾಗ, ಇಫ್ ಯು ಹ್ಯಾವ್ ಎ ಡೈರೆಕ್ಟ್ ಫ್ಲೈಟ್, ಓಕೆ, ಒಂದು ನೇರವಾದಂತ ಒಂದು ಪ್ರಯಾಣ ಇದ್ರೆ ಒಳ್ಳೇದೇ ಆಯ್ತು. ಫಾರ್ ಎಕ್ಸಾಂಪಲ್, ಈಗ ಮುಂಬೈ ಟು ಲಂಡನ್. ಈಗ ಒಂದ್ ವೇಳೆ ಡೈರೆಕ್ಟ್ ಫ್ಲೈಟ್ ಸಿಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ? ಯು ವಿಲ್ ಟೇಕ್ ಎ ವಾಯಾ ಫ್ಲೈಟ್ ಅಂತಂದ್ರೆ ಸ್ಟಾಪ್ ಆಗ್ತದೆ ಒಂದ್ ಕಡೆ, ಆಮೇಲೆ ನೆಕ್ಸ್ಟ್ ಬೇರೆ ಒಂದು ವಿಮಾನ ಹತ್ಬೇಕಾಗ್ತದೆ, ಅಲ್ಲಿಂದ ನೀವು ಲಂಡನ್ಗೆ ಹೋಗಿ ಮುಟ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿಂದ ಈಗ ಮುಂಬೈದಿಂದ ಅದು ದುಬೈಗೆ ಹೋಗ್ತದೆ ಅಂತ ಹೇಳ್ಕೊಳ್ಳಿ. ದುಬೈದಲ್ಲಿ ಅಲ್ಲಿ ಇಳಿಬೇಕು. ನೀವು ಇಳಿದ ಮೇಲೆ ಬೇರೆ ಒಂದು ಹಡಗಲ್ಲಿ ರೆಡಿ ಇರ್ತದೆ, ಎಲ್ಲಿ ಹೋಗೋದಕ್ಕಾಗಿ? ಲಂಡನ್ಗೆ ಹೋಗೋದಕ್ಕೆ. ಆ ಒಂದು ಹಡಗವನ್ನ ನೀವು ಹತ್ತಿ ಆ ಹಡಗಿನ ಪ್ರಯಾಣ ಮಾಡಿದಾಗ, ಆ ಒಂದು ವಿಮಾನ ಪ್ರಯಾಣ ಮಾಡಿದಾಗ ಹೋಗಿ ನೀವು ಲಂಡನ್ ಮುಟ್ತೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲಿ ತನಕ ಅವರು ಪ್ರಯಾಣ ಏನ್ ಮಾಡಿದ್ರಲ್ಲ, ಆ ಹಡಗು ಅದು ರೋಮ್ ಶಹರಕ್ಕೆ ಹೋಗ್ತಿರ್ಲಿಲ್ಲ. ಅದೆಲ್ಲಿ ಹೋಗ್ತಾ ಇತ್ತು ಅಂತಂದ್ರೆ, ಅಲ್ಲೇ ಸ್ವಲ್ಪ ಮುಂದೆ ಹೋಗಿ ಅಷ್ಟೇ ಅದು ಅಲ್ಲಿ ಅದರದ್ದು ಇದು ಮುಗೀತು, ಪ್ರಯಾಣ ಮುಗೀತದೆ. ಅಲ್ಲಿ ತನಕ ಅಷ್ಟೇ ಅದರ ಪ್ರಯಾಣ ಇತ್ತು. ಅಲೆಕ್ಸಾಂದ್ರಾದಿಂದ ಸ್ಟಾರ್ಟ್ ಆದಂತ ಈ ಒಂದು ಹಡಗು ರೋಮ್ ತನಕ ಹೋಗ್ತಿರ್ಲಿಲ್ಲ. ಆದ ಕಾರಣ ಅದು ಅಲ್ಲಿ ಅಲ್ಲಿ ನಿಂತ್ಕೊಂತದು. ನಿಂತ್ಕೊಂಡಾಗ ಏನಾಯ್ತು ಅಂತಂದ್ರೆ, ಅಲೆಕ್ಸಾಂದ್ರಿಯಾದಿಂದ ಬಂದಂತ ಒಂದು ಹಡಗು ಅಲ್ಲಿ ನಿಂತಿತ್ತು. ಸೊ ದೆರ್ ವಾಸ್ ಅನದರ್ ಶಿಪ್ ವಿಚ್ ವಾಸ್ ವೇಟಿಂಗ್. ನಾನು ಹೇಳ್ದಲ್ಲ ನಿಮ್ಗೆ, ಮುಂಬೈ ಟು ದುಬೈದಲ್ಲಿ ಮತ್ತೊಂದು ವಿಮಾನ, ಆ ವಿಮಾನಕ್ಕೆ ಹತ್ತಿ ಅಲ್ಲಿಂದ ಮುಂದೆ ಲಂಡನ್ಗೆ ಹೋಗ್ಬಿಡ್ತೀರಿ. ಅದೇ ರೀತಿಯಾಗಿ ಇಲ್ಲಿ ಬಂದಂತ ಈ ಹಡಗ ಯಾವುದು ನಮ್ಮ ಸಿಜೇರಿಯಾದಿಂದ ಬಂದಂತ ಹಡಗ ಮೂರು ತಮ್ಮಂತ ಸ್ಥಳ ತನಕ ಬಂತು. ಅಲ್ಲಿ ಶತಾಧಿಪತಿ ಏನ್ ಮಾಡ್ದ ಅಂತಂದ್ರೆ, ರೆಡಿಯಾಗಿದ್ದಂತ ಹಡಗವನ್ನ ಹೋಗಿ ಹತ್ತಿದ್ರು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಅನದರ್ ಶಿಪ್.
ಆ ಶಿಪ್ ಎಲ್ಲಿಂದ ಬಂದಿತ್ತಂದ್ರೆ ಅಲೆಕ್ಸಾಂದ್ರಿಯಾ ಎಲ್ಲಿದೆ? ಈಜಿಪ್ಟ್ ಅಲ್ಲಿದೆ. ಈಜಿಪ್ತದಿಂದ ಬಂದಂತ ಗೋಧಿಯನ್ನ ತೆಗೆದುಕೊಂಡು ಬಂದಂತ ಒಂದು ಹಡಗನ್ನ ಇವರು ಹತ್ತಿದ್ರು ಅಂತ ಹೇಳಿ ನಮಗ ಅಲ್ಲಿ ಕಂಡುಬಂತು. ಸೊ ಮೊದಲನೇ ಹಡಗ ಬಿಟ್ರು, ಎರಡನೇ ಹಡಗ ಹತ್ತಿದ್ರು. ಈ ಎರಡನೇ ಹಡಗು ಎಲ್ಲಿ ಹೋಗ್ತಾ ಇತ್ತು ಅಂತಂದ್ರೆ ಡೆಸ್ಟಿನ್ ಟು ರೋಮ್ ತನಕ ಹೋಗುವಂತ ಒಂದು ಹಡಗ ಇದಾಗಿತ್ತು. ಅಂದ್ರೆ ಅಲೆಕ್ಸಾಂಡ್ರಿಯಾ ಟು ರೋಮ್ ಶಾರಕ್ಕೆ ಪ್ರಯಾಣಿಸುವಂತಹ ಒಂದು ಹಡಗ ಇದಾಗಿತ್ತು. ಮತ್ತು ಇದರಲ್ಲಿ ಇವರು ಹತ್ತಿ ಹೋದ್ರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಐಗುಪ್ತ ದೇಶದಿಂದ ಅಥವಾ ಈಜಿಪ್ಟ್ದಿಂದ ರೋಮ್ ಶಾರಕ್ಕೆ ಧಾನ್ಯ ಅಥವಾ ಧಾನ್ಯ ಮತ್ತು ಗೋಧಿ ಇವೆಲ್ಲ ವಿಷಯಗಳನ್ನ ಅವರು ಸರಕುಗಳ ಪ್ರಯಾಣವನ್ನ ಈ ಹಡಗುಗಳ ಮೂಲಕವಾಗಿ ಮಾಡ್ತಾ ಇದ್ರು. ಮುಂದೇನಾಯ್ತಂತಂದ್ರೆ ನೀವು 6ನೇ ವಚನದ ಕೊನೆ ಭಾಗಕ್ಕೆ ಬರುವಾಗ ಈ ಹಡಗಿಗೆ ಹತ್ತಿದ ಮೇಲೆ ರೋಮದ ಪ್ರಯಾಣಕ್ಕೆ ಒಂದು ಸಿದ್ಧತೆ ಆಯಿತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ವಿಲ್ ಬಿ ರೋಮ್ ವಾಯ ಮತ್ತೆ ಬೇರೆ ಶಾಲೆಗಳಲ್ಲಿ ಮಧ್ಯದಲ್ಲಿ ಬರ್ತವೆ. ಅದು ನೇರ ಅಂತಂದ್ರೆ ಅಲ್ಲಲ್ಲಿ ನಿಂತ್ಕೊಂತ ಹೋಗ್ತಿರ್ತವೆ. ಯಾಕಂದ್ರೆ ನೇರವಾಗಿ ಪ್ರಯಾಣ ಮಾಡುವುದು ಬಹಳ ಕಠಿಣ ಆಗಿತ್ತು ಆಗಿನ ಕಾಲದಲ್ಲಿ. ಆದ ಕಾರಣ ಸ್ಟಾಪ್ ಓವರ್ಸ್ ಇರ್ತವೆ ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. 7-8 ವಚನಗಳಲ್ಲಿ ನಾವು ನೋಡುವಾಗ ಅನೇಕ ದಿವಸ ಪ್ರಯಾಣ ಸಾವಕಾಶವಾಗಿ ಮಾಡಿದೆವು ಅಂತ ಹೇಳ್ತಾನೆ. ಡಾಕ್ಟರ್ ಲೂಕ್ ಬರೆಯುವಂತಹ ಒಂದು ವೃತ್ತಾಂತದಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಈ ಸ್ಥಳದಿಂದ ಎಂಬಂತ ಸ್ಥಳದಿಂದ ಮುಂದಿನ ಪ್ರಯಾಣ ಇಟ್ ವಾಸ್ ನಾಟ್ ವೆರಿ ಫಾಸ್ಟ್ ಬಿಕಾಸ್ ಎದುರುಗಾಳಿ ಇದ್ದ ಕಾರಣ ಅವರು ಸಾವಕಾಶವಾಗಿ ಆ ಹಡಗಿನ ಪ್ರಯಾಣ ಅವರು ಮಾಡ್ತಾ ಇದ್ರು ಅಂತ ಹೇಳಿ ನಮಗ ಅಲ್ಲಿ ಹೇಳಿದ್ದಾನೆ. ಅನೇಕ ದಿವಸ ಪ್ರಯಾಣ ಮಾಡಿದ ಕಾರಣ ಕೊನೆಗೆ ಅವ್ರು ಎಲ್ಲಿ ಬಂದ್ರು ಅಂತಂದ್ರೆ ಕ್ರೇತ್ ಐಲ್ಯಾಂಡ್ ಅಂತ ಹೇಳ್ತೇವೆ ನಾವು. ಆ ಕ್ರೇತ್ ದ್ವೀಪದ ಬದಿಯಿಂದ ಕೇಪ್ ಸಲ್ಮೋನ್ ಅಂತ ಹೇಳಿ ಒಂದು ಊರದಲ್ಲಿ ಕೇಪ್ ಸಲ್ಮೋನ್ ಅಂತ ಹೇಳಿ ಒಂದು ಊರ. ಆ ಊರಿಗೆ ಅವರು ಸುತ್ತು ಹಾಕಿ ಗಾಳಿ ಎದುರಿಸ್ತಿರುವ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಫೇರ್ ಹೆವನ್ ಅಲ್ಲ, ಫೇರ್ ಹೇವನ್ ಎಂಬಂತ ಒಂದು ಸ್ಥಳಕ್ಕೆ ಬಂದು ಸೇರಿದ್ರು. ನೋಡ್ರಿ, ಎಂಬಂತ ಸ್ಥಳದಿಂದ ಅವರು ಎಲ್ಲಿ ಬಂದ್ರು? ಕ್ರೇತ್ ದ್ವೀಪದ ಬದಿಯಿಂದ. ದೇ ಪಾಸ್ಡ್ ಬೈ ದ ಸೈಡ್ ಆಫ್ ದ ಕ್ರೇಟ್ ಐಲ್ಯಾಂಡ್ ಅಂಡ್ ಕೇಪ್ ಸಲ್ಮೋನ್ ಎಂಬಂತ ಒಂದು ಸ್ಥಳ. ಅದನ್ನು ದಾಟಿದ ಮೇಲೆ ಯಾವ ಒಂದು ಬಂದರು ಬಂತು ಅಂತಂದ್ರೆ ಫೇರ್ ಹೇವನ್ HAVN HEA ಅಲ್ಲ, HAVN ಹೇವನ್ ಎಂಬಂತ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಏನಾಯ್ತಂತಂದ್ರೆ ಸುತ್ತು ಹಾಕಿ ಗಾಳಿ ಎದುರಿಸುತ್ತಾ ಫೇರ್ ಹೆವನ್ ಎಂಬಂತ ಬಂದರಿಗೆ ಬಂದ್ರು. ಹೀಗೆ ಸಮಯ ಕಳೆದು ಹೋಯ್ತು. ನೋಡ್ರಿ, ಇಷ್ಟು ಪ್ರಯಾಣ ಮಾಡ್ಲಿಕ್ಕೆ ಎಷ್ಟೋ ಸಮಯ ಆಲ್ರೆಡಿ ಕಳೆದು ಹೋಗ್ಬಿಡ್ತು ಬಿಕಾಸ್ ಆಫ್ ದ ಸ್ಲೋ ಪೇಸ್ ಆಫ್ ಜರ್ನಿ. ಆಗಿನ ಪ್ರಯಾಣ ಅದು ಸಾವಕಾಶವಾದ ಕಾರಣ ಅವರು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ಬೇಕಾಗ್ತಿತ್ತು ಮತ್ತು ಸಾವಕಾಶವಾಗಿ ಹೋಗ್ಬೇಕಾಗ್ತಿತ್ತು. ದೇರ್ ವಾಸ್ ನೋ ಆಪ್ಷನ್ ಆಲ್ಸೋ ಅಟ್ ದಟ್ ಟೈಮ್. ಮುಂದೇನಾಯ್ತಂತಂದ್ರೆ ಹವಾಮಾನ ಅಲ್ಲಿ ಪ್ರತಿಕೂಲ, ಅಂದ್ರೆ ಅದು ಇಷ್ಟೆಲ್ಲ ಆಗ್ಲಿಕ್ಕೆ ಸಮಯ ಕಳೆದು ಹೋಯ್ತಂತ ನಾನು ಹೇಳಿದೆ. ಈಗ ಆ ಫೇರ್ ಹೆವನ್ಗೆ ಬಂದಾಗ ಯಾವ ಒಂದು ಕಾಲ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಚಳಿಗಾಲ. ವಿಂಟರ್ ಸೀಸನ್ ಹ್ಯಾಡ್ ಸೆಟ್ ಇನ್ ಅಂತ ಹೇಳಿ ನಾವು ಅಲ್ಲಿ ಓದ್ತೇವೆ. ಹೀಗೆ ಈ ಒಂದು ಚಳಿಗಾಲ ಸಮುದ್ರ ಪ್ರಯಾಣಕ್ಕೆ ಇಟ್ ಈಸ್ ನಾಟ್ ಅ ಕನ್ವೀನಿಯಂಟ್ ಸೀಸನ್. ಅಂದ್ರೆ ಇದೊಂದು ಬಹಳ ಅನುಕೂಲಕರವಾದಂತಹ ಒಂದು ಸೀಸನ್ ಅಥವಾ ಒಂದು ಕಾಲವಾಗಿರ್ಲಿಲ್ಲ ಅಂತ ಹೇಳಿ ಅನುಭವದಿಂದ ಅಲ್ಲಿ ತಿಳಿದಂತಹ ಒಂದು ವಿಷಯ. ಫೇರ್ ಹೆವನ್ಗೆ ಬಂದಿದ್ದಾರೆ, ಹಡಗ ನಿಂತಿದೆ, ಚಳಿಗಾಲ ಆರಂಭವಾಗಿದೆ. ಈಗ ಅವ್ರ ಮುಂದೆ ಒಂದು ಪ್ರಶ್ನೆ. ಚಳಿಗಾಲದಲ್ಲಿ ಹವಾಮಾನ ಅಂದ್ರೆ ಈ ಹಡಗುಗಳ ಪ್ರಯಾಣದಲ್ಲಿ ಅದು ಒಂದು ಅನುಕೂಲಕರ ಆಗಿರುತ್ತಿಲ್ಲ. ಆದ ಕಾರಣ ನಾವು ಏನ್ ಮಾಡ್ಬೇಕು? ಐದರ್ ಯು ಹ್ಯಾವ್ ಟು ಸ್ಟೇ ಇನ್ ದಟ್ ಪ್ಲೇಸ್ ಆರ್ ಟೇಕ್ ದ ರಿಸ್ಕ್ ಅಂಡ್ ಟ್ರಾವೆಲ್ ಫರ್ದರ್. ಹೇಳ್ತೇನೆ ನಿಮ್ಗೆ ಕನ್ನಡದಲ್ಲಿ. ನಿರ್ಣಯ ನೀವು ಮಾಡ್ಬೇಕು. ಅದೇನಂತಂದ್ರೆ
ಫೇರ್ ಹೇವನ್ದಲ್ಲಿಯೇ ನೀವು ನಿಲ್ಬೇಕು. ಚಳಿಗಾಲ ಮುಗಿಯೋ ತನಕ 3 ತಿಂಗಳು ಸಾಧಾರಣ. ಆಮೇಲೆ ಏನ್ ಮಾಡ್ಬೇಕು? ಪ್ರಯಾಣ ಮಾಡ್ಬೇಕು, ಮುಂದುವರಿಸ್ಬೇಕು. ಒಂದು ಆಪ್ಷನ್ ಅಂದ್ರೆ ಒಂದು ಆಯ್ಕೆ. ಇಲ್ಲ ಅಂತಂದ್ರೆ ಏನಾಗ್ತದ ಆಗ್ಲಿ. ನಾವು ಹಡಗದ ಪ್ರಯಾಣ ಮುಂದುವರಿಸೋಣ. ಒಂದ್ ವೇಳೆ ಗಾಳಿ ನಮಗೆ ಅನುಕೂಲ ಇರ್ಲಿ, ಪ್ರತಿಕೂಲ ಇರ್ಲಿ, ಅದನ್ನ ಎದುರಿಸೋಣ, ನಾವು ಹೋಗೇ ಬಿಡೋಣ ಎನ್ನುವಂತ ಎರಡನೇ ಒಂದು ಆಯ್ಕೆ. ಆಗೇನಾಯ್ತು ಅಂತಂದ್ರೆ ಪೌಲನಿಗೆ ಒಂದು ಅವಕಾಶ ಅಲ್ಲಿ ಸಿಗ್ತದೆ. ಪಾಲ್ ಗಾಟ್ ಎನ್ ಅಪರ್ಚುನಿಟಿ. ಅವನು ಅಲ್ಲಿದ್ದಂತಹ ಜನರಿಗೆ ದೇವರಾತ್ಮನ ಪವಿತ್ರಾತ್ಮನ ಪ್ರೇರಿತನಾಗಿ ಅದು ಆತನ ಹೇಳ್ತಾನೆ. ಏನಂತ ಹೇಳಿ ನೋಡ್ರಿ, ಅಲ್ಲಿ ಅವನು ಅವ್ರಿಗೆ ಹೇಳ್ತಾನೆ ಏನಂತ ಹೇಳಿ, ಈ ಒಂದು ಚಳಿಗಾಲ ಪ್ರಯಾಣಕ್ಕೆ ಅಪಾಯಕಾರಿಯಾದಂತಹ ಒಂದು ಸಮಯ. ಪ್ರಯಾಣ ಇಂಥ ಸಮಯದಲ್ಲಿ, ಇಂಥ ಹವಾಮಾನದಲ್ಲಿ ಮಾಡುವುದು ಬಹಳ ಅಪಾಯಕಾರಿ. ಸರಕಿಗೂ ಅಪಾಯಕಾರಿ, ಹಡಗಿಗೂ ಅಪಾಯಕಾರಿ, ಮನುಷ್ಯರ ಜೀವನಕ್ಕೂ ಅಪಾಯಕಾರಿ. ಈ 3 ವಿಷಯಗಳನ್ನ ತೆಗೆದುಕೊಂಡು ಪವಿತ್ರಾತ್ಮ ಪ್ರೇರಿತನಾಗಿ ಪೌಲನು ಅಲ್ಲಿದ್ದಂಥ ಹಡಗಿನ ಜನರಿಗೆ ಹೇಳ್ದ. 276 ಕೇಳೋರು ಎಷ್ಟು ಜನ? 275, ಬಿಕಾಸ್ ಹಿ ವಾಸ್ ದ 276th ಪರ್ಸನ್ ಅಂತ ತಿಳ್ಕೊಡ್ರಿ, ಅಥವಾ ಫಸ್ಟ್ ಪರ್ಸನ್ ಅಂತ ತಿಳ್ಕೊಡ್ರಿ. 275 ಜನರು ಅಲ್ಲಿ ಉಳಿದಂಥವ್ರು ಕೇಳ್ತಾ ಇದ್ದಾರೆ. ಆಗ ಏನಾಯ್ತಂತಂದ್ರೆ ಲೂಸ್ಯ ಮತ್ತು ಯೂಲ್ಯ ಮತ್ತು ಶತಾಧಿಪತಿಯಾದಂತ ಯೂಲ್ಯ ಅವನು ಏನ್ ಮಾಡಿದ ಅಂತಂದ್ರೆ ಹಡಗಿನ ಯಜಮಾನ ಮತ್ತು ನಾವಿಕರ ಒಂದು ಮಾತನ್ನ ಮತ್ತು ಹಡಗಿನಲ್ಲಿ ಉಳಿದ ಜನರ ಮಾತನ್ನ ಆತನು ಕೇಳಿದ. ಅದೇನಾಗಿತ್ತಂತಂದ್ರೆ, ನಾವು ಹೇಗೆ ಮಾಡಿದ್ರು ನಾವು ಇಲ್ಲಿ ಚಳಿಗಾಲ ಕಳೆಯುವುದು ಬೇಡ, ನಾವು ಪ್ರಯಾಣ ಮುಂದುವರಿಸೋಣ ಎಂಬುದಾಗಿ ಅಲ್ಲಿ ಇದ್ದಂತಹ 3 ಗುಂಪಿನ ಜನ ಹೇಳಿದ್ನಲ್ಲಿ, ನಾವಿಕರು, ಯಜಮಾನನು, ಉಳಿದಂತಹ ಜನರು. 3 ಜನ ಇವರು ಒಂದ್ ಕಡೆ ಇದ್ದಾರೆ, 273 ಆರ್ ಆನ್ ದ ಅದರ್ ಸೈಡ್. ಅದರಲ್ಲಿ ಶತಾಧಿಪತಿ ಒಬ್ಬ ಕೇಳ್ತಾನೆ, 272 ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವ್ರು ಏನ್ ಹೇಳಿದ್ರಂತಂದ್ರೆ, ನಾವು ಹೋಗೇ ಬಿಡೋಣ, ಏನಾದಾಗ ಈ ಸ್ಥಳದಲ್ಲಿ ನಾವು ಚಳಿಗಾಲ ಕಳೆಯೋದು ಬೇಡ ಅಂತೇಳಿ ಅವರ ಒಂದು ಮಾತು ಅಲ್ಲಿ ಬಂತು. ಪೌಲ ಏನ್ ಹೇಳಿದ್ದ? ಇಲ್ಲೇ ಇರೋಣ, ಯಾಕಂದ್ರೆ ಚಳಿಗಾಲದಲ್ಲಿ ಪ್ರಯಾಣ ಮಾಡುವುದು ದುಸ್ತರ, ಬೇಡ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲ, ನಾವು ಇಲ್ಲಿರುವುದು ಅಪಾಯಕಾರಿ, ನಾವು ಪ್ರಯಾಣ ಮಾಡೇ ಬಿಡೋಣ ಅಂತ. ಆಗ ಶತಾಧಿಪತಿ ಏನ್ ಮಾಡಿಬಿಟ್ಟ ಅಂತಂದ್ರೆ, ಮೆಜಾರಿಟಿ ಕ್ಯಾರೀಸ್ ದ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವನೇನ್ ಮಾಡ್ಬಿಟ್ಟ, ಆ ಬಹುಸಂಖ್ಯಾತರ ಮಾತನ್ನ ಕೇಳಿಬಿಟ್ಟ. ಮೇ ಬಿ ವಾಸ್ ಇನ್ಫ್ಲೂಯೆನ್ಸ್ಡ್. ಅವರ ಮಾತಿಗೆ ಅವನು ಒಳ್ಳೆ ಅನ್ಸಿರ್ಬೋದು ಅವನಿಗೆ, ಅಥವಾ ಏನ್ ಇಷ್ಟು ಜನ ಹೇಳ್ತಾರಂದ್ರೆ ಅದ್ರಲ್ಲಿ ಸತ್ತಿರ್ಬೋದು ಎನ್ನುವಂತ ವಿಚಾರ ಅವನು ಬಂದಿರ್ಬೋದು. ಏನೇ ಇರ್ಲಿ, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪ್ರಯಾಣವನ್ನ ಮುಂದುವರಿಸಿದ್ರು ಅಂತ ಹೇಳಿ ನಮಗ ಅಲ್ಲಿ 12ನೇ ವಚನದಲ್ಲಿ ಕಂಡು ಬರ್ತದೆ. ಆಗ ಏನಾಯ್ತಂತಂದ್ರೆ ಕ್ರೇತ್ ದ್ವೀಪದ ಬಂದರಾದಂತ ಫೋಯಿನಿಕ್ಸ್ ಕಡೆಗೆ ಇವರು ಹೊರಟಿದ್ದಾರೆ. ನೆಕ್ಸ್ಟ್ ಹೇಳಿದ್ನಲ್ಲ ನಿಮ್ಗೆ, ಬಹಳಷ್ಟು ಇನ್ನು ಸ್ಟಾಪ್ ಓವರ್ಸ್ ಇವೆ ಅಂತ ಹೇಳಿ. ಈಗ ನೆಕ್ಸ್ಟ್ ಹಾರ್ಬರ್ ಯಾವ್ದಂತಂದ್ರೆ ಪೋರ್ಟ್ ಅಥವಾ ಹಾರ್ಬರ್ ಅಥವಾ ಬಂದರು ಅಂತ ಹೇಳ್ತೀವಲ್ಲ, ಅದ್ಯಾವ್ದಾಗಿತ್ತು ಅಂತಂದ್ರೆ ಫೋಯಿನಿಕ್ಸ್. ಫೋಯಿನಿಕ್ಸ್ ಕಡೆಗೆ ಅವ್ರು ಹೊಂಟ್ರು. ಎದನ್ ಬಿಟ್ರು? ಇದನ್ನು ಹಿಂದಿನ ಒಂದು ಸ್ಥಳವನ್ನ ಬಿಟ್ಟು ಇವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಫೋಯಿನಿಕ್ಸ್ ಕಡೆಗೆ ಅವರು ಹೋಗ್ತಾ ಇದ್ದಾರೆ. 13-14 ವಚನಗಳನ್ನ ನಾವು ನೋಡುವಾಗ, ಹೋಗುತ್ತಿದ್ದ ಹಾಗೆ ದಕ್ಷಿಣ ಗಾಳಿ ಸಾವಕಾಶವಾಗಿ ಬೀಸಲಿಕ್ಕೆ ಶುರುವಾಯ್ತು. ನಾ ಹೇಳಿದಲ್ಲ ನಿಮಗೆ, ಗಾಳಿಯ ಒಂದು ಶಕ್ತಿ ಎಷ್ಟಿರ್ತದ ಅಂತ ಹೇಳಿ. ದಕ್ಷಿಣ ಗಾಳಿ ಬೀಸ್ಲಿಕ್ಕೆ ಶುರು ಆದ ಕೂಡಲೇ ಇವ್ರ ಹಡಗ್ ಸ್ವಲ್ಪ ಜೋರಾಗಿ ಹೋಗ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ಅದು ಅವರಿಗೆ ಪರವಾದ, ಅಂದ್ರೆ ಅವರು ಹೋಗುವಂತ ಡೈರೆಕ್ಷನ್ ದಲ್ಲಿ ಬೀಸಿದ ಕಾರಣ ಅದು ಅವರಿಗೆ ಒಂದು ಒಳ್ಳೆ ಚಾಲನೆಯನ್ನ ಕೊಟ್ಟಿತ್ತು. ಆಮೇಲೆ ಏನಾಯ್ತು ಅಂತ ಹೇಳಿ ನಾವು ಇಲ್ಲಿ ಓದ್ತೇವೆ, ಅವರೆಲ್ಲ ಬೇಗನೆ ಹೋಗಿ ಫೋಯಿನಿಕ್ಸ್ ಮುಟ್ಟುತ್ತೇವೆ ಅಂತ ಹೇಳಿ ಅವರು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ವಿ ವಿಲ್ ರೀಚ್ ಫೋಯಿನಿಕ್ಸ್. ಇಂಗ್ಲಿಷ್ ನಲ್ಲಿ ಫಿನಿಕ್ಸ್ ಅಂತಾರೆ, ಕನ್ನಡದಲ್ಲಿ ಫೋಯಿನಿಕ್ಸ್ ಅಂತಾರೆ. ಈ ಫೋಯಿನಿಕ್ಸ್ ನಾವು ಬೇಗ ಹೋಗಿ ಮುಟ್ಬಿಡ್ತೇವೆ ಈಗ, ಯಾಕಂದ್ರೆ ಹಾಯಿ ಹಡಗಕ್ಕೆ ನಮಗೆ ಒಂದು ಅನುಕೂಲಕರ ವಾತಾವರಣ ಇದೆ, ದಕ್ಷಿಣ ಕಡೆಗೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಅವ್ರು ದೇವರ್ ಆಲ್ ಇಮ್ಯಾಜಿನಿಂಗ್, ವಿಚಾರ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ಏನಾಯ್ತು ಅಂತಂದ್ರೆ 15ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಬೇರೆನೇ ಆಗ್ಬಿಡ್ತದೆ. ಬಿರುಗಾಳಿ ಬಂದ್ಬಿಡ್ತದೆ, ಉತ್ತರಕ್ಕೆ ಅದು ಬೀಸ್ಲಿಕ್ಕೆ ಶುರು ಮಾಡ್ತದೆ. ನೋಡ್ರಿ,
ಟು ಅಡ್ವರ್ಸ್ ಥಿಂಗ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ಈಗ ದಕ್ಷಿಣ ಕಡೆಗೆ ಗಾಳಿ ಬೀಸ್ತಾ ಇತ್ತು, ಹಡಗು ಜೋರಾಗಿ ಹೋಗ್ತಾ ಇತ್ತು, ದಟ್ ವಾಸ್ ಫೈನ್. ಆದ್ರೆ ಈಗ ವಿರುದ್ಧ ದಿಶೆಯಿಂದ ಗಾಳಿ ಬೀಸ್ತಾ ಇದೆ, ಫ್ರಮ್ ನಾರ್ತ್ ಟು ದ ಟುವರ್ಡ್ಸ್ ದ ಶಿಪ್. ಈ ಹಡಗಿನಕ್ಕೆ ಅದು ಉತ್ತರದಿಂದ ಗಾಳಿ ಬೀಸಿದ ಕಾರಣ ಬಹಳಷ್ಟು ಸಮಸ್ಯೆ ಆಗ್ಬಿಡ್ತು. ಈಗ ಹಡಗ ಮುಂದೆ ಹೋಗೋದ್ ಬಿಟ್ಟು ಅದು ಹಿಂದೆ ಬರುವಂತಹ ಒಂದು ಸ್ಥಿತಿಯಲ್ಲಿ ಉಂಟಾಯಿತು ಅಂತ ಹೇಳಿ ನಿಮ್ಗ ಅಲ್ಲಿ ಕಂಡು ಬರ್ತದೆ. ಬಹಳಷ್ಟು ಸಮಸ್ಯೆಯನ್ನ ಅವರು ಈಗ ಎದುರಿಸುವಂತಹ ಒಂದು ವಾತಾವರಣದಲ್ಲಿ ಉಂಟಾಯಿತು. ಯಾಕಂದ್ರೆ ಅದು ಉತ್ತರದಿಂದ ಬೀಸಿದಂತ ಬಿರುಗಾಳಿ ಆಗಿತ್ತು. ಬಿರುಗಾಳಿ ಅಂತ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಇಟ್ ಹ್ಯಾಸ್ ಗಾಟ್ ಸ್ಪೀಡ್ ಅಂಡ್ ಇಟ್ ಹ್ಯಾಸ್ ಗಾಟ್ ಪವರ್. ಎರಡೂ ಇರ್ತದೆ. ಅದಕ್ಕೆ ವೇಗವಾಗಿ ಅದು ಬೀಸ್ತದೆ, ಆಮೇಲೆ ಅದಕ್ಕೆ ಶಕ್ತಿಯೂ ಸಹ ಇರ್ತದೆ. ಈ ರೀತಿಯಾಗಿ ಈ ಎರಡು ವಿಷಯಗಳನ್ನು ಒಳಗೊಂಡಂತ ಈ ಒಂದು ಬಿರುಗಾಳಿ ಉತ್ತರದಿಂದ ಬಂದ್ಬಿಡ್ತು. ಆಗ ಇವರಿಗೆ ಬಹಳ ಸಮಸ್ಯೆ ಆಗ್ಬಿಡ್ತು. ಹಡಗನ್ನ ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಹೈ ಹಡಗನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಮಾಡ್ತಾ ಇದ್ದಾರೆ ಅವರು. ಈ ಎಷ್ಟು ಹೈಗಳು ಇರ್ತಾವ ಅವನ್ನೆಲ್ಲ ಅವ್ರು ಕಂಟ್ರೋಲ್ ಮಾಡ್ಬೇಕಲ್ಲ. ಅದನ್ನ ಸ್ವಲ್ಪ ಸ್ವಲ್ಪ ಅದರ ಡೈರೆಕ್ಷನ್ ದಿಕ್ಕು ಚೇಂಜ್ ಮಾಡ್ತಾ ಹೋಗ್ಬೇಕು. ಹೆಂಗರ್ ಮಾಡಿ ಅದು ಅದು ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಇನ್ ಬ್ಯಾಲೆನ್ಸ್. ಮೊದಲೇದಾಗಿ ಒಂದು ಸಮತೋಲ ಸ್ಥಿತಿಯಲ್ಲಿ ಇರ್ಬೇಕು, ಇಲ್ಲದ್ರೆ ಮುಳುಗ್ಲಿಕ್ಕೆ ಶುರು ಆಗ್ತದ. ಆ ಕಡೆ ಈ ಕಡೆ ಆಗ್ತದ, ಮುಳುಗಿ ಹೋಗ್ಬಿಡ್ತದೆ, ನೀರ್ ಒಳಗ್ ಬಂದ್ಬಿಡುತ್ತೆ, ಎಲ್ಲರೂ ನಾಶ ಆಗುವಂತ ಸ್ಥಿತಿ. ಇಂಥ ಒಂದು ಈಗ ಅಲ್ಲಿ ಒಂದು ಸಂದರ್ಭ ಅಲ್ಲಿ ಬಂತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಆಮೇಲೆ ಏನಾಯ್ತಂತಂದ್ರೆ 15ನೇ ವಚನದಲ್ಲಿ ಅವ್ರು ಏನ್ ಮಾಡಿದ್ರು, ಹಾಯಿ ಹಡಗಗಳನ್ನ ಬಹಳಷ್ಟು ಪ್ರಯತ್ನ ಮಾಡಿದ್ರು ಅವರು. ದೇ ಟ್ರೈ ಟು ಕಂಟ್ರೋಲ್ ಬೈ ಮೀನ್ಸ್ ಆಫ್ ದಿಸ್ ಹಾಯಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರಿಗೆ ಆಗ್ಲಿಲ್ಲ. ಅದ ಕಾರಣ ಅವ್ರು ಬಿಟ್ಬಿಟ್ರು. ಯಾಕಂದ್ರೆ ಅದು ವಿಂಡ್ ವಾಸ್ ಸೋ ಪವರ್ಫುಲ್ ದಟ್ ಅವ್ರನ್ನ ಸರಿಸಿ ಹೋಗಿತ್ತಿತ್ತು. ಅದು ಅಷ್ಟು ಜೋರಾಗಿ ಹಡಗು ಹವೆಯಲ್ಲಿ ಬೀಸ್ತಾ ಇತ್ತು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಆಮೇಲೆ ಅವರು ಏನ್ ಮಾಡಿದ್ರು ಅಂತಂದ್ರೆ ನೂಕಿಕೊಂಡು ಹೋಗುವಂತ ಒಂದು ಪ್ರಸಂಗ ಬಂತು. ಅಂದ್ರೆ ಜೋರಾಗಿ ಅವರು ಅದನ್ನ ತಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಬಂತು ಅಂತ ಹೇಳಿ ನಮಗ ಅಲ್ಲಿ 16ನೇ ವಚನ ತಿಳಿಸ್ತದೆ. ಆಮೇಲೆ ಏನು, ಇನ್ನು ಕ್ರೇಟ್ ದ್ವೀಪ ಇನ್ನೊಂದು 20-30 ಮೈಲ್ ಹೋಗ್ಬೇಕು. 20 to 30 ಮೈಲ್ ವಾಸ್ ದ ಡಿಸ್ಟೆನ್ಸ್. ಕ್ರೇಟ್ ದ್ವೀಪಕ್ಕೆ ನಾವು ಹೋಗಿ ಸೇರಿದ್ರೆ ಹೆಂಗೂ ನಾವು ದಾಟ್ತೀವಿ ಅಂತ ಹೇಳಿ ಅವರು ಈಗ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡ್ರಿ, ಈಗ ಎಷ್ಟು ದುಸ್ತರವಾದಂತ ಕಠಿಣವಾದಂತ ಒಂದು ಪ್ರಸಂಗಕ್ಕೆ ಅವರು ಬಂದು ಮುಟ್ತಾರೆ. ಮುಂದೆ ಏನಾಯ್ತಂತಂದ್ರೆ ಆ ಭಾಗದಲ್ಲಿ ಅದು ಆಫ್ರಿಕಾದ ಒಂದು ಭಾಗ. ಯಾವುದು ಈಗ ಹಡಗಲ್ಲಿ ಹೋಗ್ತಾ ಇದೆ, ಅದು ಆಫ್ರಿಕಾದ ಒಂದು ಭಾಗ. ಆಮೇಲೆ ಏನಾಯ್ತು ಅಂತಂದ್ರೆ ಹಡಗಿನ ಅವರು ಅವ್ರೇನ್ ಮಾಡಿದ್ರು, ಹಡಗಕ್ಕೆ ಒಂದು ಹಗ್ಗ, ಅವರಲ್ಲಿ ಏನೇನಿದ್ದು ರೋಪ್ಸ್ ಏನೇನಿದ್ದು ಅವುಗಳನ್ನ ಹಾಕಿ ಅವರು ಬಿಗಿಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಆ ಗಾಳಿ ಫೋರ್ಸ್ ಇಷ್ಟಿತ್ತಲ್ಲ, ಅದು ಹಡಗಿನ ಭಾಗಗಳು ಬೇರೆ ಬೇರೆ ಆಗಿ ತೂರಿ ಹೋಗ್ಬಹುದಾದಂತಹ ಒಂದು ಸ್ಥಿತಿಯಲ್ಲಿ ಇತ್ತು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಅಡ್ವಾನ್ಸ್ಡ್ ಶಿಪ್ ಬಿಲ್ಡಿಂಗ್ ವಾಸ್ ನಾಟ್ ದೇರ್ ಅನಿಸ್ತದ ನನಗೆ. ಯಾಕಂದ್ರೆ ಇಲ್ಲಿ ಆದಂತ ಸ್ಥಿತಿ ನೋಡಿದ್ರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹಗ್ಗಗಳನ್ನ ಹಾಕಿ ಅದನ್ನ ಸುತ್ತಿದ್ರಂತ. ಸೊ ದ್ಯಾಟ್ ದೇ ವಿಲ್ ನಾಟ್ ಪಾರ್ಟ್, ಅಂದ್ರೆ ಬೇರೆ ಬೇರೆ ಆಗಿ ಹೋಗ್ಬಿಡ್ಬಾರ್ದು ಅಂತ ಹೇಳಿ ಅವುಗಳನ್ನು ಅವರು ಕೆಳಗಿನಿಂದ ಮೇಲಿನ ತನಕ ಅದನ್ನ ಸುತ್ತಿದ್ರು ಅಂತ ಹೇಳಿ ಅಲ್ಲಿ ನೀವು ಓದ್ತೀರಿ. 17ನೇ ವಚನದಲ್ಲಿ ನೀವು ಅದನ್ನ ಸ್ಪಷ್ಟವಾಗಿ ಓದ್ತೀರಿ. ಅದು ಬೇರ್ಪಡಬಾರದು ಎಂಬುದಾಗಿ. ಆಮೇಲೆ ಏನಾಯ್ತು ಅಂತಂದ್ರೆ ದಕ್ಷಿಣ ಆಫ್ರಿಕಾದ ಒಂದು ಭಾಗದಲ್ಲಿ ಏನಿತ್ತು ಅಂತಂದ್ರೆ ಅಲ್ಲಿ ಉಸುಕು ಬಹಳ ಅಂದ್ರೆ ಏನಂತ ಲೂಸ್ ಸಾಯಿಲ್, ಲೂಸ್ ಸ್ಯಾಂಡ್ ಇತ್ತಲ್ಲ, ಅದಕ್ಕೆ ಅವ್ರು ಕಳ್ಳು ಸುಬ್ ಅಂತ ಕರೀತಾರೆ. ಕ್ವಿಕ್ ಸ್ಯಾಂಡ್ ಅಂತಾರೆ ಅದಕ್ಕೆ. ಕಳ್ಳು ಸುಬ್ ಅಂತಂದ್ರೆ ಕ್ವಿಕ್ ಸ್ಯಾಂಡ್. ಈ ಕ್ವಿಕ್ ಸ್ಯಾಂಡ್ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಸಿಕ್ಕಿಕೊಳ್ಬಾರ್ದು. ಒಂದ್ ವೇಳೆ ಈ ಹಡಗು ಹಾಗೆ ತೂರಿಕೊಂಡು ಹೋಗಿ ಕಡೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ದಂಡೆಯಲ್ಲಿ ಹೋಗಿ ಅಲ್ಲಿದ್ದಂತ ಕ್ವಿಕ್ ಸ್ಯಾಂಡ್ ದಲ್ಲಿ, ಕಳ್ಳು ಸುಬಿನಲ್ಲಿ ಹೋಗಿ ಅದು ಸಿಕ್ ಹಾಕೊಂಡ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಎಂಬುದಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬಹಳಷ್ಟು ಹಾಯಿಯನ್ನ ಸಡಿಲಿಸಿದ್ರು, ನುಗ್ಗುವ ಪ್ರಯತ್ನ ಮಾಡಿದ್ರು. ಬಿರುಗಾಳಿ ಬೀಸ್ತಾ ಇದೆ, ಹಡಗು ತೂಗಾಡ್ತಾ ಇದೆ, ಆ ಕಡೆ ಈ ಕಡೆ ಆಗ್ತಾ ಇದೆ. ಇಂಥ ಒಂದು ಅಪಾಯಕಾರಿಯಾದಂತಹ ಒಂದು ವಾತಾವರಣ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಐ ಥಿಂಕ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ನಾನು ಹೇಳ್ತಾ ಇದ್ದಾಗೆ ನೀವು ಅದನ್ನ ನಿಮ್ ಕಣ್ಣು ಮುಂದೆ ತೆಗೆದುಕೊಂಡು ಬರ್ರಿ.
ಆಗ ಯು ಕ್ಯಾನ್ ಆಲ್ಸೋ ಫೀಲ್ ದ ಸೀರಿಯಸ್ನೆಸ್ ಆಫ್ ದ ದ ಶಿಪ್ ದ ವಾಯೇಜ್ ದ ದ ಡಿಫಿಕಲ್ಟ್ ಟೈಮ್ ಆಫ್ ದ ವಾಯೇಜ್ ಅಂತ ಹೇಳಿ ನಮ್ಗೆ ಡೆಫಿನೆಟ್ಲಿ ಕಂಡು ಬರ್ತದೆ. ಅದ ಕಾರಣ ಇದನ್ನ ನೀವು ವಿಜುವಲೈಸ್ ಮಾಡ್ರಿ, ಅದನ್ನ ಅನುಭವಿಸ್ರಿ, ಆಗ ನಿಮ್ಗೆ ಅದರ ಸೀರಿಯಸ್ನೆಸ್ ಗೊತ್ತಾಗ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ದೇ ವೇಟೆಡ್ ಫಾರ್ ಸಮ್ ಟೈಮ್. ಈಗ ಅವ್ರು ಏನ್ ಮಾಡಿದ್ರು, ಒಂದ್ ದಿವ್ಸ ಕಾಯ್ದುಕೊಳ್ಳೋಣ, ಆಮೇಲೆ ಏನ್ ಮಾಡೋಣ ಅಂತಂದ್ರೆ ಈಗ ನಾವು ಹಡಗನ್ನ ಸ್ವಲ್ಪ ಖಾಲಿ ಮಾಡ್ಬೇಕು. ಯಾಕಂದ್ರೆ ಅದರ ವಜ್ಜೆ ಖಾಲಿ ಆತಂದ್ರೆ ದ ರಾಕಿಂಗ್ ವಿಲ್ ಬಿ ರೆಡ್ಯೂಸ್ಡ್. ಆ ಕಡೆ ಈ ಕಡೆ ತೊಳ್ಳಾಡೋದು ಸ್ವಲ್ಪ ಕಡಿಮೆ ಆಗ್ತದೆ. ಅದ ಕಾರಣ ನಾವೇನ್ ಮಾಡೋಣ, ಸರಕನ್ನು ಎತ್ತಿ ಹಾಕ್ಬೇಕಾಗ್ತದೆ, ಒಂದ್ ದಿವ್ಸ ಕಾಯ್ದುಕೊಳ್ಳೋಣ, ಇಲ್ದರೆ ಅದು ಸರಕನು ಹೋಗ್ತದೆ, ಆಮೇಲೆ ಬಹಳಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳಿ ದೇ ವೇಟೆಡ್ ಫಾರ್ ಒನ್ ಡೇ. ಆಮೇಲೆ ಏನಾಯ್ತು ಅಂತಂದ್ರೆ ಏನು ಅದರಿಂದ ಏನು ಒಂದ್ ದಿವ್ಸ ಆದ್ರೂ ಬಿರುಗಾಳಿ ನಿಲ್ಲಿಲ್ಲ. ಆ ಉತ್ತರ ಕಡೆಯಿಂದ ಬರುವಂತ ಗಾಳಿ ಬೀಸ್ತಾ ಇತ್ತು, ಹಡಗು ತೊಯ್ಲಾಡ್ತಾ ಇತ್ತು, ತೂಗಾಡ್ತಾ ಇತ್ತು. ಆಮೇಲೆ ಸರಕನ್ನ ಎತ್ತಿ ಅವರು ಹಾಕುವುದೇ ಒಂದೇ ಅವರಿಗೆ ಉಳಿದಂತಹ ಒಂದು ಆಪ್ಷನ್ ಇತ್ತು, ಆಯ್ಕೆ. ಆದ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿದ್ದಂತ ಹಡಗದಲ್ಲಿದ್ದಂತಹ ವಸ್ತುಗಳನ್ನ ಎತ್ತಿ ಹಾಕಿದ್ರು, ಸಮುದ್ರದಾಗ ಒಗೆದು ಬಿಟ್ರು, ಸಾಮಗ್ರಿಗಳನ್ನ ನೀರಿನಲ್ಲಿ ಎಸೆದು ಬಿಟ್ರು. ಹಾಯಿ ಹಡಗುಗಳ ಒಂದು ಬೇರೆ ಬೇರೆ ಸ್ಪೇರ್ಸ್ ಇರ್ಬೋದು, ಅವೆಲ್ಲವುಗಳನ್ನ ಎತ್ತಿ ಅವ್ರು ಹಾಕಿಬಿಟ್ರು ಅಂತ ಹೇಳಿ ಅಲ್ಲಿ ನೀವು ಓದ್ತೀರಿ. ಆಮೇಲೆ ಏನಾಯ್ತು ಅಂತಂದ್ರೆ ಹಡಗದ ಒಳಗೆ ನೀರು ಬರ್ತಾ ಇತ್ತು. ಸಿ, ಜೋರ್ ಇಷ್ಟು ಅಲೆಗಳು ಆದ ಕೂಡ್ಲೆ ಏನಾಗ್ತದೆ ನಿಮ್ಗೆ ಗೊತ್ತು, ಹಡಗ ಎತ್ತರವಾದಂತ ಅಲೆಗಳ ಮೂಲಕವಾಗಿ ಹಡಗುಗಳಲ್ಲಿ ನೀರು ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿ ನೀವು ಅಲ್ಲಿ ಕಾಣ್ತೀರಿ. ಆಮೇಲೆ ಇನ್ನು ಹಡಗು ಒಳಗೆ ನೀರು ಬಂದ್ಬಿಟ್ರೆ ಏನಾಗ್ಬಿಡ, ಅದು ಮುಳುಗಿ ಬಿಡ್ತದೆ. ಸೊ ಇಟ್ ಸ್ಟಾರ್ಟ್ ಸಿಂಕಿಂಗ್ ಈಸಿಲಿ. ಅದ ಕಾರಣ ಅವ್ರು ಏನ್ ಮಾಡಿದ್ರು, ಮತ್ತೆ ಇದ್ದಂತ ಸರಕುಗಳನ್ನ ಇನ್ನು ಒಗಿಬೇಕು. ದೇರ್ ವಾಸ್ ದ ಓನ್ಲಿ ವೇ. ಇಲ್ದಿದ್ರೆ ಅವರು ನೀರಿನ ವಜ್ಜೆ ಮತ್ತು ಸರಕಿನ ವಜ್ಜೆ ಬೇಗ ಅವ್ರು ಮುಳುಗಿ ಹೋಗ್ಬಿಡ್ತಿದ್ರು. ಆದ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹಡಗನ್ನ ಹಗುರು ಮಾಡಬೇಕಾಗಿತ್ತು. ಆದ ಕಾರಣ ಅವ್ರು ಏನ್ ಮಾಡಿದ್ರು, ದೇವರ್ ವೇಟಿಂಗ್. ಸೂರ್ಯ ನಕ್ಷತ್ರಗಳು ಕಾಣ್ತಾ ಇರಲಿಲ್ಲ, ಬಿಕಾಸ್ ಆಫ್ ದ ಏನಂತಾರೆ ಬಿರುಗಾಳಿಯಿಂದ ಇವೆಲ್ಲ ವಿಷಯಗಳು ಅವರಿಗೆ ಕಾಣ್ತಿರ್ಲಿಲ್ಲ. ಸೊ ದೇ ವರ್ ವೇಟಿಂಗ್ ಫಾರ್ ದ ಲೈಟ್. ಇನ್ನು ಬೆಳಗ್ ಆದ ಕೂಡಲೇ ನಾವು ಏನಾರ ಮಾಡಬೇಕು, ನಾವು ಅಳಿವು ಉಳಿವಿನ ಒಂದು ನಿರೀಕ್ಷೆಯಲ್ಲಿ ಅವರಿದ್ರು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಆಮೇಲೆ ಜನರು ಬಹು ದಿವಸಗಳಿಂದ ಊಟನೂ ಮಾಡಿರ್ಲಿಲ್ಲ ಅಂತ 19-20 ವಚನಗಳು ನೀವು ನೋಡಿದ್ರೆ, ಬಹುಜನರು ಊಟನೂ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಹಡಗಿನ ಉಳಿಯುವಿಕೆಗಾಗಿ ಅವ್ರು ಪ್ರಯತ್ನ ಮಾಡ್ತಾ ಇದ್ರು. ದೇ ವರ್ ಟ್ರೈಂಗ್ ಟು ಸೇವ್ ದ ಶಿಪ್ ಅಂತ ಹೇಳಿ ಅವ್ರ ಮುಂದೆ ಇದ್ದಂತಹ ಒಂದು ಚಾಲೆಂಜ್. ಅದರಲ್ಲಿ ಅವ್ರು ಮಗ್ನರಾಗ್ಬಿಟ್ಟಿದ್ರು, ಒಂದು ಕಾರಣ ಇರಬಹುದು. ಅಥವಾ ಎರಡನೇ ಕಾರಣ ಅಂತಂದ್ರೆ ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಬಿರುಗಾಳಿಗೆ ಸಿಕ್ಕೊಂಡ್ ಬಿಟ್ಟಿದ್ದಾರೆ. ಮೂರನೇದಾಗಿ ಅವ್ರು ಏನಾಗಿರ್ಬೇಕು ಅನಿಸ್ತದೆ ನಿಮ್ಗೆ, ಬಹಳ ಒಂದು ತರದ ಸುಸ್ತಾಗಿರ್ಬೇಕು, ಕಾಯಿಲೆ ಬಂದಿರ್ಬೇಕು, ಅಥವಾ ಭಯ ಇರಬೇಕು, ಬಹಳಷ್ಟು ಅಂಜಿಕೆ ಬಂದಿದೆ ಅವ್ರಿಗೆ. ಆಮೇಲೆ ನಿರಾಶೆ ಆಗ್ಬಿಟ್ಟದೆ, ಏನ್ಪಾ ನಮ್ಮ ಸ್ಥಿತಿ, ನಾವೇನ್ ದಂಡೆ ಹೋಗಿ ಮುಟ್ತೇವೋ ಅಥವಾ ಇದರಲ್ಲಿ ಸತ್ ಹೋಗ್ತೇವೋ ಎನ್ನುವಂತ ಒಂದು ನಿರಾಶೆ ಸಹ ಇರಬಹುದು. ಈ ರೀತಿಯಾಗಿ ಅವರ ಒಂದು ಸ್ಥಿತಿ ಇತ್ತು ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬರ್ತದೆ. ಆಗ ಏನಾಗ್ತದ ಅಂತ ಹೇಳಿ ನಾವು ನೋಡೋಣ. 21ನೇ ವಚನಕ್ಕೆ ಬರುವಾಗ ಪೌಲ್ ಅಗೇನ್ ಇಂಟರ್ಫಿಯರ್ಸ್. ನೋಡ್ರಿ, ಪೌಲ ಒಬ್ಬ ಪ್ರಯಾಣಿಕ ಆದ್ರೂ ಕೂಡ ಅವನ ಒಂದು ಸಾನ್ನಿಧ್ಯ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿ ನೀವು ಗಮನಿಸಬೇಕಾದಂತಹ ಒಂದು ಅವಶ್ಯ. ಅವನು ಸುಮ್ಮನೆ ಕೊಡ್ತಿರ್ಲಿಲ್ಲ, ಹಿ ವಾಸ್ ಎ ರಿಯಲ್ ಲೀಡರ್. ಅವನು ಒಬ್ಬ ಒಳ್ಳೆಯ ನಿಜವಾದಂತ ಒಬ್ಬ ನಾಯಕನಾಗಿದ್ದು ಅಂತ ಹೇಳಿ ಅವನ ಬಗ್ಗೆ ನಾವು ಇಲ್ಲಿ ಕಾಣ್ತೇವೆ. ಅವನೇನ್ ಮಾಡ್ದ ಅಂತಂದ್ರೆ ಪೌಲ ಅವರ ಮಧ್ಯದಲ್ಲಿ ನಿಂತು ಒಂದು ಮಾತು ಹೇಳ್ತಾನೆ. ಈಸ್ ಟ್ರೈಂಗ್ ಟು ಎನ್ಕರೇಜ್ ದಮ್. ಅವರಿಗೆ ಒಂದು ಧೈರ್ಯ ತುಂಬಲಿಕ್ಕೆ ಆತನು ಕೆಲವು ಮಾತುಗಳನ್ನ ಹೇಳ್ತಾನೆ ಅಂತ ಹೇಳಿ ನಮಗ ಪೌಲನ ವಿಷಯವಾಗಿ ಇಲ್ಲಿ ಬರೆದಿದ್ದಾರೆ. ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ಅವರ ಮಧ್ಯದಲ್ಲಿ ನಿಂತು ನಾನು ನಿಮಗೆ ಏನ್ ಹೇಳಿದೆ, ಕ್ರೇತದಲ್ಲಿಯೇ ಇರೋಣ, ಯಾಕಂದ್ರೆ ಚಳಿಗಾಲದಲ್ಲಿ ಪ್ರಯಾಣ ಮಾಡುವುದು ಬೇಡ, ಯಾಕಂದ್ರೆ ಹವಾಮಾನ ಅದು ಸರಿ ಇರುದಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳಿದ್ದೆ. ಆದ್ರೆ ನೀವು ಕೇಳಲಿಲ್ಲ, ಇರ್ಲಿ, ಈ ತೊಂದರೆ ಬರ್ತಿರ್ಲಿಲ್ಲ. ಈಗಲಾದ್ರೂ ಏನಾಗುದಿಲ್ಲ, ಧೈರ್ಯದಿಂದಿರ್ರಿ, ಧೈರ್ಯದಿಂದಿರ್ರಿ. ನೋಡ್ರಿ, ಎಷ್ಟು ಪೌಲನಲ್ಲಿ ಒಂದು ಒಳ್ಳೆಯ ಒಂದು ಗುಣ, ದ ಲೀಡರ್ಶಿಪ್ ಕ್ವಾಲಿಟಿ ವಾಸ್ ಸೋ ಗುಡ್ ಇನ್ ಹಿಮ್ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಮೊದಲೇದಾಗಿ ಆತನೇ ಹೇಳ್ತಾನೆ, ಧೈರ್ಯದಿಂದಿರ್ರಿ, ಹಡಗು ನಷ್ಟವಾಗುವುದೇ ಹೊರತು ಪ್ರಾಣ ನಷ್ಟವಾಗದು. ನೇರವಾಗಿ ಹೇಳ್ತಾನೆ ಅವನು. ಅದಕ್ಕೆ ಕಾರಣ ಸಹ ಕೊಡ್ತಾನೆ ಮುಂದೆ, ಈಗಿಷ್ಟು ನೆನ್ಪಿಟ್ಕೊಡ್ರಿ.
ಅಲ್ಲಿ ಏನ್ ಹೇಳ್ತಾನಂತಂದ್ರೆ, ಹಡಗು ನಷ್ಟವಾಗುವುದು ಖಂಡಿತ, ಆದ್ರೆ ಯಾರ ಪ್ರಾಣಕ್ಕೂ ನಷ್ಟ ಆಗುವುದಿಲ್ಲ. ಅಂದ್ರೆ 276 ಏನಿದ್ದೀರಲ್ಲ ನಾನು ಹಿಡ್ಕೊಂಡು ನಾವೆಲ್ಲರೂ ಸುರಕ್ಷಿತವಾಗಿ ದಡ ಸೇರ್ತೇವೆ ಎಂಬುದಾಗಿ ಅವರಿಗೆ ಆತನು ಹೇಳ್ತಾನೆ. ಇದನ್ನು ಆತನು ಹೇಗೆ ಹೇಳ್ದ ಅಂತಂದ್ರೆ ಅದಕ್ಕೆ ಉತ್ತರನೂ ಅಲ್ಲಿದೆ. ನಾನು ಸೇವಿಸುವ, ನಾನು ಯಾರವನು ಅಂತಂದ್ರೆ ನಾನು ಯಾರನ್ನು ನಂಬಿದ್ದೇನೋ ಆ ದೇವರು, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಆ ದೇವರ ದೂತನು ಬಂದು ಕಳೆದ ರಾತ್ರಿ ನನಗೆ ಹೇಳಿದ ಏನಂತ ಹೇಳಿ, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ಅಂದ್ರ ರೋಮ್ ಶಹರಕ್ಕೆ ಹೋಗ್ಬೇಕು ಅಂತ ಹೇಳ್ತಾನ ನೋಡ್ರಿ. ನಿಂದಬೇಕು, ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನ ಸಹ ಪ್ರಯಾಣಿಕರ ಪ್ರಾಣವನ್ನೂ ಸಹ ದೇವರು ನಿನ್ನ ಮೇಲಣ ದಯದಿಂದ ಉಳಿಸಿದ್ದಾನೆ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಅವರಿಗೆ ಈ ಸಂದೇಶವನ್ನ ಅಥವಾ ಈ ಕೆಲವು ಮಾತುಗಳನ್ನ ಆತನ ಹೇಳ್ತಾ ಇದ್ದ. ಫ್ಯೂ ವರ್ಡ್ಸ್, ಬಟ್ ದೇ ವರ್ ವೆರಿ ಪವರ್ಫುಲ್ ಅಂಡ್ ದೇ ವರ್ ವೆರಿ ಪ್ರಿಸೈಸ್ ಎಂಬುದಾಗಿ ನಮ್ಗೆ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಅವನು ಹೇಳ್ತಾನೆ ನೋಡ್ರಿ, ಇನ್ನೊಮ್ಮೆ ಓದ್ತೇನೆ, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿ ಮುಂದೆ ನಿಲ್ಲಬೇಕು, ರೋಮ್ ಶಹರಕ್ಕೆ ನೀನು ಹೋಗ್ಬೇಕು, ಅದಕ್ಕಾಗಿ ಇದಲ್ಲದೆ ನಿನ್ನ ಸಂಗಡ ಈ ಹಡಗದ ಸಹಪ್ರಯಾಣಿಕರ ಪ್ರಾಣವನ್ನು ಸಹ ನಾನು ಉಳಿಸ್ತೇನೆ. ಯಾಕೆ? ನಿನ್ನ ಮೇಲಣ ದಯದಿಂದ ನಾನು ಉಳಿಸ್ತೇನೆ ಅಂತ ಹೇಳಿ ಆ ದೂತನು ನನಗೆ ಹೇಳಿದ್ದಾನೆ. ದೇವರ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನಾನು ಈ ಬಿರುಗಾಳಿಯಲ್ಲಿ ಇದ್ದೇನೆ, ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದೇನೆ, ಈ ತೊಂದರೆಯಲ್ಲಿ ನಾನು ಭಾಗವಹಿಸಿದ್ದೇನೆ, ಆದರೂ ಕೂಡ ನಾನು ಆ ದೇವರನ್ನ, ಆತನ ಮಾತನ್ನ ನಂಬ್ತೇನೆ. ಅದು ದೇವರು ಹೇಳಿದಂತೆ ಆಗ್ತದೆ ಎಂಬ ಭರವಸೆ ನನಗಿದೆ ಅಂತೇಳಿ ಪೌಲನು ನೇರವಾಗಿ ಅವರಿಗೆ ಹೇಳ್ಬಿಟ್ಟ. ಆಗ 26-27 ವರ್ಷಕ್ಕೆ ಬರುವಾಗ ಏನಾಗ್ತದೆ ಅಂತಂದ್ರೆ, ಫೇರ್ ಹೇವನ್ ಬಿಟ್ಟು 14 ದಿವಸಗಳಾಗಿತ್ತು. ಇಷ್ಟು ಅವನು ಹೇಳಿದ ಮೇಲೆ, ಧೈರ್ಯ ತುಂಬಿದ ಮೇಲೆ, ಈಗ ಎಷ್ಟು ಸಮಯ ಆಗಿದೆ ನೆನ್ಪಿಟ್ಕೊಡ್ರಿ. 14 ದಿವಸಗಳು ಆಲ್ರೆಡಿ ಆರ್ ಓವರ್. ಅತ್ತ ಇತ್ತ ಓಲಾಡುತ್ತಾ ಮೆಡಿಟ್ರೇನಿಯನ್ ಸಮುದ್ರದ ಪ್ರಯಾಣದಲ್ಲಿ ಅವರಿದ್ದಾರೆ. ಹೇಗೆ? ಬಿರುಗಾಳಿಗೆ ಸಿಕ್ಕಿಕೊಂಡು. ನಾವಿಕರು ಮಧ್ಯರಾತ್ರಿಯ ಸಮಯದಲ್ಲಿ ನಾವು ಒಂದು ದಂಡೆಗೆ ನಾವು ಬಂದು ಏನೋ ಒಂದು ಡ್ಯಾಶ್ ಹೊಡಿತಾ ಇದ್ದೇವೆ ಅನ್ನುವಂಥ ಒಂದು ಅನುಭವ ನಮಗೆ ಆಗ್ತಾ ಇದೆ. ಅಂದ್ರೆ ಅದನ್ನ ನಾವು ಒಂದು ದಂಡಿಗೆ ಬಂದು ಅದಕ್ಕೆ ನಾವು ಅಪ್ಪಳಿಸ್ತಾ ಇದ್ದೇವೆ ಎನ್ನುವಂಥ ಒಂದು ಅನುಭವ ನಮಗೆ ಆಗ್ತಾ ಇದೆ ಅಂತ ಹೇಳಿ ಅವ್ರ ನಾವಿಕರು ಹೇಳಿದ್ರು. ಆಗ ಅಂದ್ರೆ ನಾವೊಂದು ದೇಶ ಸಮೀಪಿಸ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ 27ನೇ ವಚನದಲ್ಲಿ. ಆಗ ಏನಾಗ್ತದೆ ಅಂತಂದ್ರೆ ಅವರು ದೇ ಸ್ಟಾರ್ಟೆಡ್ ಮೆಜರಿಂಗ್ ದ ಡೆಪ್ತ್. ಈಗ ನೀರಿನ ಆಳ ಎಷ್ಟಿದೆ? ಸಮುದ್ರದ ಮಧ್ಯದಲ್ಲಿದ್ರೆ ಬಹಳಷ್ಟು ಇರ್ತದೆ ಸಮುದ್ರದ ಆಳ. ಆದ್ರೆ ಈಗ ಅವರು ನಾವು ದಂಡೆಗೆ ಏನೋ ನಾವು ಅಪ್ಪಳಿಸುವಂತಹ ಒಂದು ಅನುಭವ ನಮಗೆ ಆಗ್ತಾ ಇದೆ. ಆದ ಕಾರಣ ನಾವು ಅಳತೆ ಗುಂಡನ್ನು ಬಿಟ್ಟು ಕೆಳಗೆ ನೀರಿನಲ್ಲಿ ಬಿಟ್ಟು ಅದು ಎಷ್ಟು ಡೀಪ್ ಇದೆ ಅಂತ ಹೇಳಿ ನಾವು ಕಂಡ್ಕೊಳ್ಳೋಣ ಅಂತ ಹೇಳಿ ಬಿಟ್ರಂತ ಅಳತೆ ಗುಂಡನ್ನು. ಆಗ ಎಷ್ಟು ಅಳತೆ, ಅದರ ಒಂದು ಮೆಜರ್ಮೆಂಟ್ ಎಷ್ಟು ಬಂತು ಅಂತಂದ್ರೆ, ಅಳತೆ ಎಷ್ಟು ಬಂತಂತಂದ್ರೆ 120 ಫೂಟ್ ಅಷ್ಟೇ ಆಳ. ಅಲ್ಲಿ ಅದು ತಳ ಹತ್ತು ಅಲ್ಲಿ ಅಂತ ಹೇಳಿ ಅವರಿಗೆ ಗೊತ್ತಾಯ್ತು. 120 ಫೀಟ್. ಆಮೇಲೆ ಸ್ವಲ್ಪ ಮುಂದೆ ಹೋದ ಕೂಡಲೇ ಮತ್ತೆ ಅವರು ಅಳತೆ ಮಾಡಿದ್ರಂತ. ಆ ಅಳತೆ ಗುಂಡನ್ನು ಕೆಳಗೆ ಬಿಟ್ರು, ಆ ನೀರಿನಲ್ಲಿ ಹೋಯ್ತು, ಅದು ಕೆಳಕ್ಕೆ ಅಪ್ಪಳಿಸಿತು. ಹೋಗಿ ಮುಟ್ಟಿದ ಕೂಡಲೇ ಅದು ಎಷ್ಟು ಅದು ಎಷ್ಟು ಅಳತೆಯ ಒಂದು ದಾರಿ ಎಷ್ಟು ಒಳಗೆ ಹೋಗಿದೆ ಅಂತ ಹೇಳಿ ಅಳತೆ ತೋರಿಸ್ತದ. ಅದೆಷ್ಟಿತ್ತಂತಂದ್ರೆ 90 ಫೀಟ್. ಅಂದ್ರೆ ಒಂದ್ ಕಡೆಗೆ 120 ಫೀಟ್, ಇನ್ನು ಸ್ವಲ್ಪ ಮುಂದೆ ಹೋದ ಕೂಡ 90 ಫೀಟ್ ಅಂತಂದ್ರೆ ಅದು ಮೇಲೆ 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 ನೀರಿನಿಂದ ಅದು ಅಂದ್ರೆ ನೀರಿನ ಮೇಲ್ಭಾಗಕ್ಕೆ ಅದು ಬರ್ತಾ ಇದೆ ಎಂಬುದನ್ನ ಅದು ತೋರಿಸ್ತು ಅಂತ ಹೇಳಿ. ಆಗ ಏನಾಯ್ತು ಅಂತಂದ್ರೆ, ತಾವು ಇದ್ದಂತಹ ಒಂದು ಸ್ಥಳ ಅದು ಹಿಂಭಾಗದಲ್ಲಿ ಅವ್ರು 4 ಲಂಗರ್ಗಳನ್ನು ಹಾಕಿದ್ರು. ಯಾಕಂದ್ರೆ ಮುಂದಿನ ಭಾಗ ಮೇಲ್ ಬರ್ಬೇಕು, ಹಿಂದಿನ ಭಾಗ ಕೆಳಗೆ ಹೋಗ್ಬೇಕು, ಅಂದ್ರೆ ಅವ್ರು ಉಳಿಬೇಕು ಅನ್ನುವಂತ ಒಂದು ಉದ್ದೇಶದಿಂದ 4 ಲಂಗರ್ಗಳನ್ನ ಹಿಂದೆ ಹಾಕಿದ್ರು. ಆಗೇನಾಯ್ತು ಅಂತಂದ್ರೆ ಆ ಹಡಗು ಹಿಂಭಾಗಕ್ಕೆ ಸ್ವಲ್ಪ ಕೆಳಗೆ ಹೋಯ್ತು, ಮುಂಭಾಗ ಹಾಗೆ ಉಳಿದುಕೊಂಡಿತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ನೋಡ್ರಿ ಎಷ್ಟು ಪ್ರಯತ್ನ ನಡೆದಿದೆ. ಬಿರುಗಾಳಿಯ ಮಧ್ಯದಲ್ಲಿ ಎಲ್ಲಾ ಪ್ರಯತ್ನಗಳನ್ನ ನಾವು ನೋಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಪೌಲನು ಅದರಲ್ಲಿದ್ದಾನೆ. ಅವನು ಯಾವ ರೀತಿಯಾಗಿ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾನೆ.
ದೇವರ ಬಗ್ಗೆ ಹೇಳ್ತಾ ಇದ್ದಾನೆ, ತನ್ನ ವಿಶ್ವಾಸ ಪ್ರಕಟಿಸ್ತಾ ಇದ್ದಾನೆ, ಜನರನ್ನ ಹುರಿದುಂಬಿಸ್ತಾ ಇದ್ದಾನೆ, ಧೈರ್ಯ ಪಡಿಸ್ತಾ ಇದ್ದಾನೆ. ಎಷ್ಟೋ ಜನರು ರಕ್ಷಣೆ ಹೊಂದಿರಬಹುದು ಅಂತ ನಮ್ಗೆ ಅನಿಸ್ತದೆ. ಇರ್ಲಿ, 30ನೇ ವಚನಕ್ಕೆ ಬರುವಾಗ, ಜನರು ಮುಂಭಾಗದಲ್ಲಿ ಲಂಗರ್ ಹಾಕಬೇಕೆಂದು ಯೋಜಿಸಿ ಹಡಗು ಸಮುದ್ರದಲ್ಲಿ ಇಳಿದಾಗ ನಾವೇನ್ ಮಾಡ್ಬಿಡೋಣ, ಜಿಗಿದು ಪಾರಾಗಬೇಕು ಎಂಬ ವಿಚಾರವನ್ನ ಕೆಲವರು ಕೈದಿಗಳು ಮಾಡಿರ್ಬೇಕು ಅಂತ ಅನಿಸ್ತದೆ. ಹೆಸರು ಹೇಳಿಲ್ಲ, ಕೆಲವರು ಅಂತದೆ. ಅಂದ್ರೆ ಅವ್ರಿಗೆ ರೋಮ್ಗೆ ಹೋಗಿ ಏನು ನಾವು ನ್ಯಾಯ ತೀರ್ಪಿಗೆ ಯಾಕೆ ನಾವು ಒಳಗಾಗ್ಬೇಕು, ನಾವು ಇಲ್ಲೇ ದಾಟಿ ಬಿಡೋಣ ಅಂತೇಳಿ ಅವ್ರ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನಂತೇಳಿ, ಆ ಹಡಗಿನ ಮುಂಭಾಗದಲ್ಲಿಯೂ ಸಹ ನಾವು ಲಂಗರ್ ಹಾಕ್ಬಿಟ್ರೆ ಆ ಹಡಗು ಭೂಮಿಗೆ ತಲುಪಿಬಿಡ್ತದೆ, ಭೂಮಿಯ ಲೆವೆಲ್ಗೆ ಬಂದ್ಬಿಡ್ತದೆ, ನಾವು ಜಿಗಿದು ಹೋಗ್ಬಿಡೋಣ ಎನ್ನುವಂತಹ ಒಂದು ವಿಚಾರವನ್ನ ಅವ್ರು ಮಾಡಿದ್ರು. ಈ ವಿಚಾರವು ಯಾರಿಗ್ ಗೊತ್ತಾಯ್ತು ಅಂತಂದ್ರೆ ಪೌಲನಿಗೆ ಗೊತ್ತಾಯ್ತು. ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಯೂಲಿಯನ್ಸ್ಗಳು ಅಂತ ಶತಾಧಿಪತಿಗಳ ಬಳಿಗೆ ಹೋಗ್ಬಿಟ್ಟ. ಅವರಿಗೆ ಹೋಗಿ ಹೇಳ್ದ, ಏನಂತ ಹೇಳಿ, ನೋಡ್ಪಾ ಹೀಗೆ ಮಾಡ್ತಾ ಇದ್ದಾರೆ ಇವರು, ಓಡಿ ಹೋಗುವಂತ ಒಂದು ತಯಾರಿ, ಪಲಾಯನ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಹೇಳಿದಾಗ ಆ ಶತಾಧಿಪತಿ ಏನ್ ಮಾಡ್ದ ಅಂತಂದ್ರೆ ಅವ್ನು ಹೇಳ್ತಾನೆ, ಒಂದ್ ಮಾತು ಹೇಳ್ತಾನೆ ನೋಡ್ರಿ. ನೀವು ಒಂದ್ ವೇಳೆ ಈ ಒಂದು ಹಡಗವನ್ನ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಲೈಫ್ ಬೋಟ್ಸ್ ಏನಿದ್ವಲ್ಲ, ಲೈಫ್ ಸೇವಿಂಗ್ ಬೋಟ್ಸ್ ಇದ್ವು, ಅವುಗಳನ್ನ ಕಟ್ ಮಾಡ್ಬಿಟ್ಟ, ಹಗ್ಗ ಕಟ್ ಮಾಡ್ಬಿಟ್ಟ, ಅವು ಸಮುದ್ರದಲ್ಲಿ ಹೋಗ್ಬಿಟ್ಟು ಅಂತ. ಅಂದ್ರೆ ಅವುಗಳಲ್ಲಿ ಹತ್ತಿ ಅವರು ದಾಟಿ ಹೋಗುವಂತ ಒಂದು ಅವಕಾಶ ತಪ್ಪಿ ಹೋಯಿತು. ಆಮೇಲೆ ಪೌಲನು ಸಹ ಹೇಳ್ತಾನೆ ಏನಂತ ಹೇಳಿ, ನೋಡಪ್ಪ, ನೀವೆಲ್ಲರೂ ಇರ್ಬೇಕಾದದ್ರ ಅವಶ್ಯಕತೆ ಇದೆ. ಈ ಹಡಗು ಉಳಿಬೇಕಂತಂದ್ರೆ ನೀವೆಲ್ಲರೂ ಇರ್ಬೇಕಾದಂತ ಅವಶ್ಯಕತೆ ಇದೆ ಎಂಬುದಾಗಿ ನಾನು ನಿಮಗೆ ಹೇಳಿದ್ದೇನೆ ಆಲ್ರೆಡಿ. ಏನಂತ, ಯಾರಿಗೂ ನಿಮ್ಮ ಜೀವಕ್ಕೆ ಅಪಾಯ ಆಗುವುದಿಲ್ಲ ಅಂತ ಹೇಳಿ ದೇವರಿಂದ ಸಂದೇಶ, ದೂತನಿಂದ ನಾವು ಸಂದೇಶ ಪಡ್ಕೊಂಡಿದ್ದೇವೆ, ಸಂದೇಶವನ್ನು. ಆದ ಕಾರಣ ನೀವೆಲ್ಲರೂ ಇರ್ರಿ ಅಂತ ಹೇಳಿ ಅವರೆಲ್ಲರಿಗೆ ಆತನು ಹೇಳ್ದ. ಆಮೇಲೆ ಏನ್ ಮಾಡ್ದ ಅಂತಂದ್ರೆ, ದೇವರಿಗೆ 34ನೇ ವಚನಕ್ಕೆ ಬರುವಾಗ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ರೊಟ್ಟಿ ತಿನ್ನುವುದಕ್ಕೆ ನೀವೆಲ್ಲ ರೆಡಿ ಆಗ್ರಿ, ಯಾಕಂದ್ರೆ 14 ದಿವಸಗಳಿಂದ ನೀವು ಊಟ ಮಾಡಿಲ್ಲ, ಬಹಳಷ್ಟು ತೊಂದರೆಯಲ್ಲಿದ್ದೀರಿ, ಹಸ್ದಿದ್ದೀರಿ, ಅಶಕ್ತರಾಗಿದ್ದೀರಿ, ಬಲಹೀನರಾಗಿದ್ದೀರಿ, ಚಿಂತೆಯಲ್ಲಿದ್ದೀರಿ. ಆದ ಕಾರಣ ಈಗ ನೀವು ಊಟ ಮಾಡ್ಬೇಕಾದದ್ದು ಅವಶ್ಯ ಅಂತ ಹೇಳಿ ಆ ರೊಟ್ಟಿಯನ್ನ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾನೆ ಬಹಿರಂಗವಾಗಿ, ಎಲ್ಲರ ಮುಂದೆ. 275 ಮಂದಿ ಮುಂದೆ ಆತನು ದೇವರಿಗೆ ಉಪಕಾರ ಸ್ತುತಿ ಹೇಳಿ, ಆಮೇಲೆ ಅದನ್ನ ಮುರಿದು ಅದನ್ನ ತಿಂದು ಉಳಿದವರಿಗೂ ಸಹ ಆತನು ಕೊಡುವುದಕ್ಕೆ ಪ್ರೋತ್ಸಾಹ ಕೊಡ್ತಾನೆ. ಆದ ಕಾರಣ ಪೌಲನಲ್ಲಿ ಇದ್ದಂತಹ ನಾಯಕತ್ವದ ಲಕ್ಷಣಗಳು ಎಷ್ಟು ಸುಂದರವಾಗಿದ್ದಾವೆ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಈ ನಾಟ್ ಓನ್ಲಿ ಏಟ್ ಬಟ್ ಹಿ ಗೇವ್ ಟು ಅದರ್ಸ್ ಆಲ್ಸೋ ಟು ಈಟ್ ಅಂತ ಹೇಳಿ ಅಲ್ಲಿ ನೋಡ್ತೇವೆ. ದೇವರಿಗೆ ಉಪಕಾರ ಸ್ತುತಿ ಹೇಳಿ ಪ್ರಾರ್ಥನೆಯನ್ನು ಎಲ್ಲರ ಮುಂದೆ ಮಾಡ್ತಾನೆ. ಯಾಕಂದ್ರೆ he wanted to show that I am praying to the true and living God. ಪರಲೋಕದ ದೇವರಿಗೆ ನಾನು ಇದನ್ನು ಮಾಡ್ತಾ ಇದ್ದೇನೆ ಎಂಬುದನ್ನ ಅವನು ಅಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಎಷ್ಟೋ ಸಲ ಏನಾಗ್ತದೆ ಅಂತಂದ್ರೆ ಪ್ರಾರ್ಥನೆಯು ಪ್ರಸಂಗಕ್ಕಿಂತ ಜೋರಾಗಿ ಮಾತಾಡ್ತದ. ಸೊ ಸಮಟೈಮ್ಸ್ ಪ್ರೇಯರ್ ಸ್ಪೀಕ್ಸ್ ಲೌಡರ್ ದ್ಯಾನ್ ಅವರ್ ಸ್ಪೀಚ್ ಅಥವಾ ಅವರ ಪ್ರೀಚಿಂಗ್ ಎಂಬುದಾಗಿ ನೆನಪಿಟ್ಟುಕೊಳ್ಳೋಣ. ದೇವರು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾನೆ ಅಂತ ಹೇಳಿ ನಾವು ನೆನಪಿಟ್ಕೊಳ್ಬೇಕು. ಪರಿಣಾಮ ಆಗೋದ್ರ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ನಾವು ಯಾವಾಗಲೂ ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ. ಪ್ರೇ ಇನ್ ಸ್ಪಿರಿಟ್, ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಪೌಲನು ಹೇಳಿದ್ದನ್ನ ನಾವು ನೆನ್ಪಿಟ್ಕೊಂಡು. ಸೊ ಪ್ರೇಯರ್ ಸಮ್ಟೈಮ್ಸ್ ಹ್ಯಾಸ್ ಮೋರ್ ಇಫೆಕ್ಟ್ ದ್ಯಾನ್ ಪ್ರೀಚಿಂಗ್ ಅಂತ ಹೇಳಿ. ಅಂದ್ರೆ ಪ್ರೀಚ್ ಮಾಡೋದಕ್ಕಿಂತಲೂ ಎಷ್ಟೋ ಸಾರಿ ಪ್ರಾರ್ಥನೆ ಹೆಚ್ಚು ಪರಿಣಾಮಕಾರಿ ಆಗಿರ್ತದ ಅಂತ. ಎಷ್ಟೋ ಸಾರಿ, ಅಂದ್ರೆ ಎಲ್ಲಾ ಸಾರಿ ಅಲ್ಲ, ಎಲ್ಲಾ ಕಡೆಗಲ್ಲ, ಎಷ್ಟೋ ಸಾರಿ. ಆದ ಕಾರಣ ನಮ್ಮ ಪ್ರಾರ್ಥನೆಗಳು ಯಾವಾಗ್ಲೂ ಪವರ್ಫುಲ್ ಆಗಿರ್ಲಿ, ಪವಿತ್ರಾತ್ಮ ಪ್ರೇರಿತವಾಗಿರ್ಲಿ. ಹೀಗೆ ನಾವು ಲಾಸ್ಟ್ ಬಂದಿದ್ದೇವೆ. ಈಗ 38ನೇ ವಚನದಿಂದ 41 ವಚನದಲ್ಲಿ ಏನಾಗ್ತದೆ ಅಂತಂದ್ರೆ, ಅವರು ಉತ್ತೇಜಿಸಿದಾಗ ಅವರು ಸಹ ಊಟ ಮಾಡ್ಲಿಕ್ಕೆ ಮುಂದಾಗ್ತಾರೆ. 14 ದಿವಸಗಳಿಂದ ಉಪವಾಸವಿದ್ದಂತಹ ಜನರು ಈಗ ಪೌಲನ ಮಾತಿಗೆ ಅವರು ಪ್ರೇರಿತರಾಗಿ ಏನ್ ಮಾಡ್ತಾರೆ ಅಂದ್ರೆ ಊಟವನ್ನು ಮಾಡಿ ಈಗ ಅವರು ಸಿದ್ಧರಾಗ್ತಾರೆ. 39ನೇ ವಚನ, ಮರದ ದಿಬ್ಬ ಮುಂಭಾಗಕ್ಕೆ ಹತ್ತಿತು. ಅಂದ್ರೆ ಮುಂದಿನ ಭಾಗ ಬಂದು ಆ ದಿಬ್ಬಕ್ಕೆ ಹತ್ತಿತ್ತು, ಹೊಸ್ಕಿನ ದಿಬ್ಬಕ್ಕೆ. ಆಮೇಲೆ ಹಿಂಭಾಗ ಅಂತ ನೋಡಿದ್ರೆ ಅದೇನಾಗಿತ್ತಂತಂದ್ರೆ ಅದು ಗಾಳಿ ಹೊಡೆದು 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 ಎಲ್ಲಾ ಕಿತ್ತು ಹೋಗಿತ್ತು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ.
ಅಂದ್ರೆ ಆಲ್ಮೋಸ್ಟ್ ದ ಶಿಪ್ ವಾಸ್ wrecked. ಅದು ಪೂರ್ಣ ಒಡೆದು ಹೋದಂತ ಒಂದು ಹಡಗಾಗಿತ್ತು ಅಂತ ಹೇಳಿ ನಮಗ ಅದು ಕಂಡು ಬರ್ತದೆ. ಆದ್ರೆ ಎಲ್ಲರೂ ಅದರಲ್ಲಿ ಉಳಿದ್ರು. ಈಸ್ಲಿಕ್ಕೆ ಬಂದವರು ದಾಟಿದ್ರು. ಈಸ್ಲಿಕ್ಕೆ ಬರದವರು ಆ ಕಟ್ಟಿಗೆಯ ಕೆಲವು ಹಲಗೆಗಳಿರ್ತಾವಲ್ಲ ಹಡಗಿನಲ್ಲಿ, ಅವುಗಳನ್ನ ಹಿಡ್ಕೊಂಡು ಪ್ರಯತ್ನ ಮಾಡಿ ದಡಕ್ಕೆ ಬಂದು ಮುಟ್ಟಿದ್ರು. ಕೆಲವರು ಕಟ್ಟಿಗೆಯ ತುಂಡುಗಳನ್ನ, ಯಾಕಂದ್ರೆ ಕಟ್ಟಿಗೆ ತೇಲ್ತದೆ ಯಾವಾಗ್ಲೂ. ಅದನ್ನ ಹಿಡಿದಾಗ ಅವರು ಸಹ ತೇಲ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ 276 ಜನರು ಅವರೆಲ್ಲರೂ ಉಳಿದ್ರು. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಘಟನೆ ನಡೀತದೆ ಅಲ್ಲಿ. ಒಬ್ಬ ಸೈನಿಕ ಏನ್ ಹೇಳ್ತಾನೆ ಅಂತಂದ್ರೆ, ಅಲ್ಲಿದ್ದಂತ ಹಡಗಿನಲ್ಲಿದ್ದಂತ ಸಿಪಾಯಿ ಏನ್ ಹೇಳ್ತಾನ ಅಂತಂದ್ರೆ, ಈ ಕೈದಿಗಳನ್ನ ನಾವು ಕೊಂದು ಹಾಕೋಣ, ಇಲ್ಲದಿದ್ರೆ ಅವ್ರು ಓಡಿ ಹೋಗ್ತಾರೆ ಅಂತ ಹೇಳಿ. ಆದರೆ ಪವಿತ್ರಾತ್ಮನು ಅಲ್ಲಿ ತಿರುಗಿ ತನ್ನ ಕೆಲಸ ಅಲ್ಲಿ ಮಾಡ್ತಾನೆ. ನೋಡ್ರಿ ಯಾವ ರೀತಿಯಾಗಿ ಸಂದರ್ಭೋಚಿತವಾದಂತ ಕೆಲಸಗಳನ್ನ ಪವಿತ್ರಾತ್ಮನು ನಡೆಸ್ತಾನೆ ಅಂತ ಹೇಳಿದ್ದು ಇದಕ್ಕೆ ಒಂದು ದೊಡ್ಡ ಸಾಕ್ಷಿ. ಪೌಲನ ಪೌಲನ ಸಲುವಾಗಿ ನಾವೆಲ್ಲ ಉಳಿದಿದ್ದೇವೆ. ಈಗ ನಾವು ಈ ಕೈದಿಗಳನ್ನ ಕೊಂದು ಬಿಟ್ರೆ ಪೌಲನು ಅದರಲ್ಲಿ ಹೋಗ್ಬಿಡ್ತಾನೆ. ಆದ ಕಾರಣ ಪೌಲನ್ ಸಲುವಾಗಿ ನಾವು ಈ ಈ ಕೈದಿಗಳನ್ನ ನಾವು ಕೊಲ್ಲುದ್ ಬೇಡ. ಅವನ್ ಕೊಂದ್ರೆ ಅವ್ರನ್ನ ಕೊಂದ್ರೆ ಇವನು ಕೊಲ್ಬೇಕಾಗ್ತದೆ ಎನ್ನುವಂತಹ ಒಂದು ವಿಷಯದಿಂದ ಅವನೇ ಹೇಳ್ತಾನೆ, ಬೇಡ ಬೇಡ ಅದನ್ನ ಮಾಡಬೇಡ ನೀನು ಅಂತ ಹೇಳ್ತಾನೆ. ಈ ರೀತಿಯಾಗಿ ಎಲ್ಲರ ಜೀವ ಉಳಿಯಿತು. 276 ಪೀಪಲ್ ಎಲ್ಲರೂ ಉಳಿದ್ರು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಆದ ಕಾರಣ ನಮಗೆ ಇರ್ತಕ್ಕಂತಹ ಒಂದು ದೊಡ್ಡ ಪಾಠ ಏನಂತಂದ್ರೆ, ನಮ್ಮ ಜೀವನದಲ್ಲಿ ಸಹ ಇಂತಹ ಬಿರುಗಾಳಿಗಳು ಬರ್ತವೆ, ತೊಂದರೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಕಾಯಿಲೆಗಳು ಬರ್ತವೆ. ಬಹಳಷ್ಟು ಕಠಿಣವಾದಂತ, ಈಗ ನೀವು ನೋಡಿದ್ರಿ ಈ ಅನುಭವ ಎಷ್ಟು ಕಠಿಣವಾಗಿತ್ತು, ಎಷ್ಟು ಸಂಕಟಕರವಾದಂತಹ ಒಂದು ಅನುಭವ ಆಗಿತ್ತು. ಆದ್ರೂ ಕೂಡ ದೇವರು ತನ್ನ ಮಗನಾದಂತಹ ಅಲ್ಲಿ ಸೇವಕನಾದಂತಹ ಪೌಲನ ಸಲುವಾಗಿ ಆ ಎಲ್ಲಾ ಜನರನ್ನ ಉಳಿಸಿದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಪೌಲನಲ್ಲಿರ್ತಕ್ಕಂಥ ವಿಶ್ವಾಸ, ದೇವರ ಮೇಲಿನ ನಂಬಿಕೆ, ಭರವಸೆ ಏನಿತ್ತು ಅದು ಅವನನ್ನು ಉಳಿಸಿತು ಮತ್ತು ಅವನೊಂದಿದ್ದವರನ್ನು ಸಹ ಉಳಿಸಿತ್ತು ಎಂಬುದಾಗಿ ನಾವಿಲ್ಲಿ ಕಾಣ್ತೇವೆ. ಆದ ಕಾರಣ ನಾವು ಸಹ ಎಂದಿಗೂ ನಿರಾಶರಾಗಬಾರ್ದು, ಹತಾಶರಾಗಬಾರ್ದು, ಧೈರ್ಯ ಕಳ್ಕೊಳ್ಬಾರ್ದು. ವಿ ಹ್ಯಾವ್ ಟು ಫೇಸ್ ದ ಚಾಲೆಂಜಸ್ ಇನ್ ಲೈಫ್. ಬಿರುಗಾಳಿ ಬಂದ್ರೂ ಕೂಡ ಅದನ್ನ ನಾವು ದೇವರ ಯೇಸು ಸ್ವಾಮಿಯ ಸಹಾಯದಿಂದ, ಶಕ್ತಿಯಿಂದ, ದೇವರಾತ್ಮನ ಸಹಾಯದಿಂದ ಎದುರಿಸಿ ನಾವು ದಾಟಬೇಕಾದದ್ದು ಸಾಧ್ಯ ಎಂಬುದನ್ನ ಈ ಒಂದು ಅಧ್ಯಾಯದ ಅನುಭವ ನಮಗೆ ತಿಳಿಸ್ಕೊಡ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿಯವರು ಸಹ ಹೇಳ್ತಾರೆ ಏನಂತಾರೆ, ಅಂಜಬೇಡ್ರಿ, ಧೈರ್ಯ ಬೇಡ್ರಿ. ಅವ್ರ ಶಿಷ್ಯರು ಅನೇಕ ಸಲ ಬಿರುಗಾಳಿಗೆ ಒಳಗಾದಾಗ ಅವ್ರು ಹೇಳ್ತಾರೆ, ಯಾಕೆ ಧೈರ್ಯ ಪಡ್ತೀರಿ, ಯಾಕೆ ನೀವು ಧೈರ್ಯ ಕಳ್ಕೊಳ್ತೀರಿ, ಯಾಕೆ ಅನ್ಸ್ತಾ ಇದ್ದೀರಿ, ನಾನಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತಹ ಈ ಮಾತು ಯಾವಾಗಲೂ ನಮ್ಮ ಮುಂದೆ ಇರಲಿ. ಅವರ ಜೀವನದಲ್ಲಿ ಆದಂತಹ ಅನುಭವ ನಮ್ಮ ಜೀವನದಲ್ಲಿಯೂ ಸಹ ಎಷ್ಟೋ ಒಂದು ಚೇತೋಹಾರಿ ಅನುಭವ ಆಗಿದೆ ಎಂಬುದನ್ನ ನಾವು ತಿಳ್ಕೊಂಡು ಆ ರೀತಿಯಾಗಿ ಜೀವಿಸಿ ನಾವು ದೇವರ ಮಹಿಮೆಗಾಗಿ ಬಾಳೋದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ